ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಬಾ ಹಕೀಂ. ಎಲೆಕ್ಷನ್ ಅನೌನ್ಸ್ ಆಗ್ಬಿಟ್ಟಿದೆ. ನಾನಿವತ್ತು ಯಾಲಕ್ಕಿ ಕಂಪಿನ ನಗರ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಬಂದಿದ್ದೀನಿ. ಈ ಲೋಕಸಭಾ ಕ್ಷೇತ್ರಕ್ಕೆ ಹಾವೇರಿ, ಗದಗ ಎರಡೂ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳು ಸಂಬಂಧಪಡುತ್ತೆ. ಅದರಲ್ಲಿ 6 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ನಾಯಕರಿದ್ದಾರೆ, ಕಾಂಗ್ರೆಸ್ನ MLAಗಳಿದ್ದಾರೆ. 2 ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ MLAಗಳಿದ್ದಾರೆ. ಸೊ ಇಲ್ಲಿ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳುವಲ್ಲಿ ಯಾವ ರೀತಿಯಾಗಿ ಶ್ರಮ ಹಾಕ್ತಿದ್ದಾರೆ, ಜನರ ನಾಡಿ ಮಿಡಿತ ಏನಿದೆ, ಇಲ್ಲಿರುವಂತಹ ಎಂಡ್ ಟು ಎಂಡ್ ಗ್ರಾಮಕ್ಕೂ ಕೂಡ ನ್ಯೂಸ್ ಫಸ್ಟ್ ಸಂಚಾರ ಮಾಡುತ್ತೆ, ಸರ್ವೆ ಮಾಡುತ್ತೆ. ಇಲ್ಲಿರುವಂತಹ ಕಾರ್ಯಕರ್ತರು ಏನ್ ಹೇಳ್ತಾರೆ, ಇಲ್ಲಿರುವಂತಹ MP ಇಲ್ಲಿ ಯೋಜನೆಗಳನ್ನ ತಂದಿದ್ದಾರಾ, ಕೆಲಸ ಆಗಿದಾವ, ಸೊ ಇದ್ರ ಬಗ್ಗೆ ಜನರ ಹತ್ರ ಹೋಗ್ತೀವಿ, ಜನರಿಂದ ಮಾಹಿತಿಯನ್ನ ಪಡ್ಕೊಳ್ತೀನಿ. ಬಿಜೆಪಿಯಿಂದ ಇಲ್ಲಿ ಬಸವರಾಜ ಬೊಮ್ಮಾಯಿ, ಕಾಂಗ್ರೆಸ್ನಿಂದ ಆನಂದ ಸ್ವಾಮಿ ಗಡ್ಡದೇವರ ಮಠ ವರ್ಸಸ್ ಜಟಾಪಟಿ ಅನ್ನುವಂತಹ ಫೈಟ್ ಶುರುವಾಗಿದೆ. ಲೆಟ್ಸ್ ಸಿ ಅಖಾಡ ಏನ್ ಹೇಳುತ್ತೆ ಅಂತ. ಪ್ರತಿದಿನ ಕೋಟ್ಯಂತರ ವ್ಯವಹಾರ ಆಗುವಂತಹ ಬ್ಯಾಡಗಿ ಮೆಣಸಿನಕಾಯಿ ಮಾರ್ಕೆಟ್ ಅಲ್ಲಿ ಇದ್ದೀನಿ. ಸೊ ನೀವು ಗಮನಿಸ್ತಾ ಇದ್ದೀರಾ, ನನ್ನ ಸುತ್ತಲೂ ಇಲ್ಲಿ ತುಂಬಾ ಜನ ಶ್ರಮಿಕ ಮಹಿಳೆಯರು ಬೇರೆ ಬೇರೆ ಗ್ರಾಮದಿಂದ ಪುಟ್ಟ ಹಳ್ಳಿಯಿಂದ ಬರ್ತಾರೆ. ಪ್ರತಿದಿನ ಈ ಮೆಣಸಿನಕಾಯಿ ತುಂಬು ತೆಗೆಯೋ ಮೂಲಕ ಇವರು 100 ರೂಪಾಯಿ ಇಲ್ಲಿ ಗಳಿಸ್ಕೊಂಡು ತಮ್ಮ ಮನೆ, ಜೀವನ, ಮಠ, ಗಂಡ, ಮಕ್ಕಳು ಎಲ್ಲರನ್ನೂ ಕೂಡ ನೋಡ್ಕೊಳ್ತಾರೆ. ಹಾಗಾದ್ರೆ ಆ ಶ್ರಮಜೀವಿಗಳ ಕಷ್ಟ ಏನಿದೆ, ಅವರು ಈ ಎಲೆಕ್ಷನ್ ಇಂದ ಅಥವಾ ಅವರು ಮುಂದೆ ಬರುವಂತಹ ಸಂಸದರಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಕೇಳ್ತಾ ಹೋಗೋಣ ಬನ್ನಿ. ಈಗ ಎಲೆಕ್ಷನ್ ಬರಾಕತ್ತೈತ್ರಿ, ನೆನ್ಪೈತಾ ನಿಮ್ಗ? ಹ್ಞೂನ್ರಿ. ಯಾರಿಗೆ ಓಟ್ ಹಾಕ್ತೀರಿ? ಯಾರು ನಮಗೆ ಸೌಲಭ್ಯ ಮಾಡ್ತಾರ ಅವ್ರಿಗೆ ಹಾಕ್ತಾವ್ರಿ. ಇಷ್ಟ ದಿನ ಯಾರೆಲ್ಲ ಸೌಲಭ್ಯ ಮಾಡ್ಯಾರ ನಿಮ್ಗ? ಈಗ ಒಂದ್ ಸ್ವಲ್ಪ ಮೋದಿ ಬಂದಿಂದ ಇದು ಮಾಡ್ಯಾನ್ರಿ ನಮ್ಗೆ. ಓಟು ಹಿಂದ್ಲಿದ್ದನ ಕಾಂಗ್ರೆಸ್ನವ್ರಿಗೆ ಹಾಕಿರಿ. ಯಾಕ್ರಿ? ನಮಗೆ ಅವರ ಸೌಲಭ್ಯ ಮಾಡಿದ್ರಿ ಹಿಂದ್ಲಿದ್ದ. ನಮಗೆ ಈಗ ಬಂದಾರ ಏನು ಸೌಲಭ್ಯ ಮಾಡಿಲ್ಲ. MP ಎಲೆಕ್ಷನ್ ಬರಾಕತ್ತೈತಿ, ಏನ್ ಹೇಳ್ತೀರಿ? ಏನಿಲ್ರಿ, ಎಲ್ಲ ಈಗ MP ಎಲೆಕ್ಷನ್ ಬರ್ತಾ ಉಂಟು. ಈಗೆಲ್ಲ ಮತ್ತೆ ಎಲ್ಲ BJP ಸರ್ಕಾರ ಬಂದಾಗ ನಂತರ ಏನು ನಮ್ಗೇನು ಸುಖ ಇಲ್ರಿ. ಸೊ ಈಗ ಕಾಂಗ್ರೆಸ್ನವ್ರು ಏನೇನ್ ಮಾಡ್ಯಾರ ನಿಮ್ಗೆ? ಹಂಗಾರ ಕಾಂಗ್ರೆಸ್ನವ್ರಿ ಎಲ್ಲ ಹೆಣ್ಮಕ್ಳಿಗೆ 2,000 ರೂಪಾಯಿ ಹಾಕಾಕತ್ತಾರ. ಮತ್ತು ಅಲ್ಲಿ ಅಕ್ಕಿಗೆ 10 kg ಅಕ್ಕಿ ಕೊಡತ್ತಾರ ಫ್ರೀ. ಈ ಹಿಂದಿದ್ದವ್ರು ಉದಾಸಿ ರೀ, ನೋಡಿರಿ, ಉದಾಸಿ ಬಂದಿದ್ರಿ, ಓಡಾಡ್ಯಾರ್ರಿ. 5 ವರ್ಷಕ್ಕೆ ಒಂದ್ಸಲ ಬಂದಿರ್ತಾರೆ. ಅವಾಗ ಅದು ನೋಡಿದ್ವಿ, ಅಷ್ಟೇ ನೋಡ್ತೇವ್ರಿ. ಅವಾಗ ಸ್ವಲ್ಪ ಫೋಟೋದಾಗ ಕ್ಯಾಮ್ರಾದಾಗ ನೋಡಿರ್ತೀವಿ ಅಷ್ಟೇ. ಈಗ ಸಿದ್ದರಾಮಯ್ಯ ಬಂದಿಂದಾಗ 2,000 ರೂಪಾಯಿ ರೊಕ್ಕ, 680 ರೂಪಾಯಿ ರೇಷನ್ ರೊಕ್ಕ ತಿಂತಾ ಇದ್ದೆ. ಮನೆಗಿನ ಏನು ಫ್ರೀ ಮಾಡ್ಕೊಟ್ಟಿಲ್ಲ? ಯಾವ್ದಿಲ್ಲ ನೋಡ್ರಿ, ಎಲ್ಲ ದಾಖಲಾತಿ ಮಾಡ್ಸ್ಕೊಂಡಾರ್ರಿ. ಆಧಾರ್ ಕಾರ್ಡ್, ಐಡೆಂಟಿ ಕಾರ್ಡ್ ಎಲ್ಲ ಆದ್ರೆ ಏನ್ರಿ ಯಾವ್ದು ಇಲ್ರಿ. ಒಂದ್ ಮನಿ ಇಲ್ಲ, ಒಂದ್ ಮಠ ಇಲ್ಲ. ಯಾರು ಬಂದ್ರ ಅನುಕೂಲ ಅನಿಸ್ತೈತಿ ನಿಮ್ಗ? ಯಾರಿಗೆ ಓಟ್ ಹಾಕ್ಬೇಕು ಅನ್ಕೊಂಡಿರಿ? ನೋಡ್ರಿ ಮೇಡಮ್ ಅವರೇ, ನಮ್ಮ ಲೆಕ್ಕಕ್ಕೆ ನಮ್ಮ ಕಾಂಗ್ರೆಸ್ ಬಂದರೆ ಒಳ್ಳೇದು. ಮೋದಿ ಏನು ಮಾಡಿಲ್ರಿ? ಮಾಡಿದಾರಮ್ಮ, ಮಾಡಿಲ್ಲ ಅಂತ ಹೇಳ್ತಾ ಇದಾರಲ್ಲ. ಅವರು ಮಾಡಿದ್ದಾರೆ, ಇವರು ಮಾಡಿದ್ದಾರೆ, ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ನಮ್ಗೆ ಅನುಕೂಲ ಆಗಂತ ವ್ಯವಸ್ಥೆ ಇವತ್ತಿನವರೆಗೆ ಒಂದು ಆಗಿಲ್ಲ. ನನ್ನ ರೈಟ್ ಸೈಡ್ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಇದ್ದಾರೆ, ಅವರೆಲ್ಲರೂ ಕೂಡ ಎಕ್ಸೈಟೆಡ್ ಇದ್ದಾರೆ. ಬಟ್ ನಾನು ಲೆಫ್ಟ್ ಸೈಡ್ ಗಮನಿಸ್ತಾ ಇದ್ದೀರಾ, ಇಲ್ಲಿ ಬಿಜೆಪಿಯ ತುಂಬಾ ಜನ ನಾಯಕರು ಬಂದಿದ್ದಾರೆ. ಇವರೆಲ್ಲರೂ ಕೂಡ ಸ್ಥಳೀಯ ನಾಯಕರು, ಲೋಕಲ್ ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡಿಂಥವ್ರು. ಸೊ ಇವರು ಎಲೆಕ್ಷನ್ಗೆ ಹೇಗೆ ಪ್ರಿಪೇರ್ ಆಗಿದ್ದಾರೆ, ಎಲೆಕ್ಷನ್ ಹೀಟ್ ಹೇಗಿದೆ ಅಂತ ನೋಡೋಣ. ನಿಮ್ಮ ಓಟು ಬೊಮ್ಮಾಯಿಗ ಮೋದಿಗ? ಮೋದಿ ಮತ್ತು ಬೊಮ್ಮಾಯಿ, ನಮ್ಮ ಅಭ್ಯರ್ಥಿಯಿಂದ ಮೋದಿ ಮತ್ತು ಬೊಮ್ಮಾಯಿಗೆ ಇದ್ದೇ ಇರ್ತೈತಿ. ಬೊಮ್ಮಾಯಿ ಅವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಿತ್ತು. ಅವರ ಧೋರಣೆಗಳು, ಅವರ ನೀತಿಗಳು ಸರಿ ಇಲ್ಲ ಅಂತಂದೇಳಿ ರಾಜ್ಯದ ಜನ ಅವ್ರಿಗೆ ಧಿಕ್ಕಾರ ಹಾಕಿ ಅವ್ರನ್ನ ಕೆಳಗಿಳಿಸುವಂತ ಕೆಲಸನ ಈ ರಾಜ್ಯದ ಜನತೆ ಮಾಡಿದಾರ. ಬೊಮ್ಮಾಯಿ ಅವ್ರನ್ನ ತಿರಸ್ಕಾರ ಮಾಡ್ಯ ರಾಜ್ಯದ ಜನ, ನಮ್ಮ ಲೋಕಸಭಾ ಕ್ಷೇತ್ರ ಜನ ಏನು ಒಪ್ಕೊಳ್ತಾರ ಅಂತಾರ ಅವ್ರು? ಬೊಮ್ಮಾಯಿ ಅವ್ರನ್ನ ತಿರಸ್ಕಾರ ಮಾಡಿದ್ದು ರಾಜ್ಯದ ಜನ ಅಂತ ಹೇಳಕ್ ನಾವು ಒಪ್ಪಿಣಾಗ್ತಾ ಇರಲ್ಲ. ಕಾಂಗ್ರೆಸ್ ಅವರ ನಕಲಿ ಗ್ಯಾರಂಟಿ ಯೋಜನೆಗಳದಾವಲ್ಲ, ಬಿಟ್ಟಿ ಭಾಗ್ಯಗಳು ಅಂತಾರಲ್ಲ, ಅವಕ್ಕ ಆ ಯೋಜನೆಗಳಿಗೆ ಜನ ಮಾರೋದು. ನಮ್ಮನ್ನ ಅನುಕರಣೆ ಮಾಡ್ಯಾರ. ರಾಜಸ್ಥಾನದಲ್ಲಿ, ಮಧ್ಯಪ್ರದೇಶದಲ್ಲಿ, ಗುಜರಾತ್ನಲ್ಲಿ ನಮ್ಮನ್ನು ಅನುಕರಣೆ ಮಾಡಿ ಈ ಗ್ಯಾರಂಟಿ ಯೋಜನೆಗಳೆಲ್ಲ ಇಡೀ ರಾಷ್ಟ್ರದಲ್ಲಿ ಮೋದಿ ಗ್ಯಾರಂಟಿಯಲ್ಲಿ ಹೆಸರನ್ನು ಅನುಕರಣೆ ಮಾಡ್ಯಾರ. ನಮ್ಮನ್ನು ಫಾಲೋ ಮಾಡ್ತಾ ಇರೋದು ಮೋದಿಯವ್ರು ಹೊರತು ನಾವಲ್ಲ. ನಮ್ಮ ಪಕ್ಷದವ್ರು ಹೇಳಿದ್ದು ಬಿಟ್ಟಿ ಭಾಗ್ಯಗಳ ಗ್ಯಾರಂಟಿ ಅಲ್ಲ, ಮೋದಿನೇ ಈ ದೇಶಕ್ಕೆ ಗ್ಯಾರಂಟಿ. ಸಿದ್ದರಾಮಯ್ಯ ಗೌರ್ಮೆಂಟ್ ಕೊಟ್ಟಿರೋದು ತಾತ್ಕಾಲಿಕ ಗ್ಯಾರಂಟಿ, ಇವರು ಮೋದಿಜಿ ಅವ್ರು ಕೊಟ್ಟಿರೋಂಥದ್ದು ಗ್ಯಾರಂಟಿ ಶಾಶ್ವತ ಗ್ಯಾರಂಟಿ. ಇದು ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಇಲ್ಲಿ ನಮ್ಮ ಕಾಂಗ್ರೆಸ್ ನೇತೃತ್ವ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಅವರು ಅದಕ್ಕಿಂತ ದೌರ್ಭಾಗ್ಯ ಏನು ಬೇಕು? ನಮ್ಮ ನರೇಂದ್ರ ಮೋದಿ ಅವರು ವಿಶ್ವ ನಾಯಕರು 370 ಬ್ಯಾನ್ ಮಾಡಿದ್ದಾರೆ. ಆಮೇಲೆ ತ್ರಿವಳಿ ತಲಾಕ್ ಕೊಡಿಸೇವ್ ನಾವು. ಮುಸ್ಲಿಂ ಹೆಣ್ಮಕ್ಳಿಗೆ ತ್ರಿವಳಿ ತಲಾಕ್ ಕೊಡಿಸಂತ ಪಕ್ಷ ಇದ್ರೆ ಏಕೈಕ ಪಕ್ಷ ಬಿಜೆಪಿ, ನರೇಂದ್ರ ಮೋದಿ. ಇವ್ರಿಗೆ ಅಭಿವೃದ್ಧಿ ಬೇಕಾಗಿಲ್ಲ, ಇವ್ರಿಗೆ ಬೇಕಾಗಿರೋದು ಪಾಕಿಸ್ತಾನ, ಹಿಂದೂ ಮುಸ್ಲಿಂ ಗಲಾಟೆ ಹಚ್ಬೇಕು. ಇದನ್ನ ಬಿಟ್ಟು ಬೇಡಲ್ಲ. ತಾಡ್ರಿ, ನೀವು ಮಾತಾಡ 65 ವರ್ಷದಿಂದ ರಾಜಕೀಯ ಮಾಡಿದಾರ ಕಾಂಗ್ರೆಸ್ ಗೌರ್ಮೆಂಟ್. ಏನ್ ಮಾಡಿದಾರ? ಏನ್ ಅಭಿವೃದ್ಧಿ ಆಗೈತಿ? ಸೋಬಲ ಇತ್ತ ಎಲ್ಲ ಕೇಳಿಲ್ಲ. ಇವ್ರು ಕಾಂಗ್ರೆಸ್ ಐತನಲ್ಲ, ಕಾಂಗ್ರೆಸ್ ಪಕ್ಷ
ಅಲ್ಲ ಅಂತ ಹೇಳ್ತೇವೆ ನಾವು. ಕಾಂಗ್ರೆಸ್ ಇಂದ ಗ್ಯಾರಂಟಿ ಯಾವ ತರ ಇದೆ ಅಂದ್ರೆ ಈ ಮೀನ್ ಹಿಡಿಯಬೇಕಾದ್ರೆ ಎರೆಹುಳ ಕಟ್ಟಿರ್ತಾರ, ಒಂದ್ ಸಣ್ಣ ಎರೆಹುಳ ಕಟ್ಟಿ ದೊಡ್ಡ ಮೀನ್ ಹಿಡಿತಾರಲ್ಲ ಆ ತರದ್ದು ಅವ್ರ ಗ್ಯಾರಂಟಿ. 8 ಕಾನ್ಸ್ಟಿಟ್ಯೂನ್ಸಿ ಒಳಗೆ ಕೇವಲ ಒಂದೇ ಒಂದು ಬಿಜೆಪಿ ಗೆದ್ದೈತಿ. ಇವತ್ತು ಅವ್ರು ಚಿಕ್ಕಗಾಂವ್ ಕ್ಷೇತ್ರದಾಗ ಹಾವೇರಿ ಪ್ರತಿನಿಧಿಸ್ತಿದಾರ. ಏನು ಅಭಿವೃದ್ಧಿ ಕೆಲಸ ಆಗೈತಿ? ಮೋದಿ ಅವರು ಒಬ್ಬ ಭಯ ಬಿಟ್ಟು ಚೀನಾದವರಿಗೆ ಲ್ಯಾಂಡ್ ಅಕ್ವಿಷನ್ಗೆ ಸಹಾಯ ಮಾಡಿದಂಥ ವ್ಯಕ್ತಿ. ಅವನು ಪ್ರಧಾನಮಂತ್ರಿ ಆಗಲಿಕ್ಕೆ ನಾಲಾಯಕ್ ಅಂತಂದು ಹೇಳಿದಂಥ ವ್ಯಕ್ತಿ. ನಾವು ಹೇಳ್ತಾ ಇಲ್ಲ ಭಾರತದಲ್ಲಿ 400 ಸೀಟ್ ಗೆಲ್ಲುವ ಮುಖಾಂತರ ಮತ್ತೆ 3ನೇ ಬಾರಿಗೆ ಪ್ರಧಾನಿಯವರನ್ನ ಮತ್ತೆ ಮೋದಿ ಅವರ ಪ್ರಧಾನಿ ಮಾಡಿದ್ದಾರೆ. ಸೊ ಇದು ಬ್ಯಾಡಗಿ APMC ಮಾರ್ಕೆಟ್ ಅಲ್ಲಿ ಚುನಾವಣಾ ಕಾವು ರಂಗೇರಿದೆ. ಸೊ ಗಮನಿಸ್ತಾ ಇದ್ದೀರಾ, ಎಲ್ಲರೂ ಅವ್ರವ್ರ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರಬೇಕು ಅನ್ನೋ ಉತ್ಸಾಹದಲ್ಲಿದ್ದಾರೆ. ಬೇರೆ ಭಾಗಕ್ಕೆ ಹೋಗ್ತೀನಿ, ಲೆಟ್ಸ್ ಸಿ. ಹಾವೇರಿ ಲೋಕಸಭಾ ಕ್ಷೇತ್ರದ ಬ್ಯಾಡಗಿಯಲ್ಲಿದ್ದೀನಿ. ಇವತ್ತು ಶನಿವಾರ, ಬ್ಯಾಡಗಿ ಸಂತೆ. ನೀವ್ ಯಾರಿಗೆ ಓಟ್ ಹಾಕೋಣ ಅನ್ಕೊಂಡಿರಿ? ಇನ್ನು ಡಿಸೈಡ್ ಮಾಡಿಲ್ರಿ. ಇನ್ನೂ ಡಿಸೈಡ್ ಮಾಡಿಲ್ಲ. ಯಾರು ಗೆಲ್ಬಹುದು ಅನ್ಸುತ್ತೆ? ಯಾರು ಓಟ್ ಹಾಕ್ತಾರ ಅವ್ರಿಗೆ ಗೆಲ್. ನೀವ್ ಯಾರಿಗೆ ಓಟ್ ಹಾಕೋಣ? ನಾವು ನೋಡಿದ್ರೆ ಯಾರಿಗೆ ಹಾಕತ್ತೆ ಅವ್ರಿಗೆ. ಮೋದಿ ಗೆಲ್ತಾರೆ. ಮೋದಿ ಹೌದ್ರಿ? ಇಲ್ಲಿ ಯಾರದಾರ್ರಿ ಇಲ್ಲಿ ಕ್ಯಾಂಡಿಡೇಟ್? ಇರ್ಬೋದು. ಬಿಜೆಪಿ ಕ್ಯಾಂಡಿಡೇಟ್ ಯಾರಂತ ನೆನಪಿಲ್ಲ, ಆದ್ರೂ ಮೋದಿ ಗೆಲ್ತಾರ. ಬಸವರಾಜ ಬೊಮ್ಮಾಯಿ ಬಸವರಾಜ ಬೊಮ್ಮಾಯಿ ಗೆಲ್ತಾರ್ರಿ? ಗೆಲ್ತಾರ. ಸೊ ಎಲೆಕ್ಷನ್ ಹತ್ರ ಬಂತ, ಏನ್ ಅನಿಸ್ತೈತಿ? ಕೆಲಸ ಆಗಿತ್ರಿ ಇಲ್ಲಿ? ಆಗೈತಲ್ಲ, ಆಗಿ ಮಾಡ್ಯಾರ. ಆದ್ರೂ ಈ ಸಲ ಎಲೆಕ್ಷನ್ ಟಫ್ ಆಗುತ್ತೆ. ಎಲೆಕ್ಷನ್ ಟಫ್ ಐತಿ. ಎರಡು ಕಡೆ ಹೇಳಕ್ ಬರೋದಿಲ್ಲ ಯಾವ ಕಡೆ ಗೆಲ್ಲುತ್ತೆ ಅನ್ನೋದು. ಟಗ್ ಆಫ್ ವಾರ್. ಇವರು ಕಾಂಗ್ರೆಸ್ ವರ್ಸಸ್ ಬಿಜೆಪಿ. ಯಾರಿಗೆ ತಿಳಿತೈತಿ ಅವ್ರು ಹಾಕಾದ್ರಿ. ನಮಗೆ 2,000 ರೂಪಾಯಿ ಯಾರು ಬಿಟ್ಟಾರ ಅವ್ರಿಗೆ ಹಾಕಾದ. 2,000 ರೂಪಾಯಿ ಯಾರು ಬಿಟ್ಟಾರ್ರಿ ನಿಮ್ಗೆ? ಯಾರು ಬಿಟ್ಟಾರ? ಕೈನಾರ. ಓಕೆ, ಸೊ ಇದು ಇಲ್ಲಿ ಜನ ಹೇಳ್ತಾ ಇರೋದು. ಬೇರೆ ಕ್ಷೇತ್ರಕ್ಕೆ ಹೋಗ್ತೀನಿ. ಸೊ ಬೇರೆ ಕ್ಷೇತ್ರದಲ್ಲಿ ಜನ ಏನ್ ಮಾತಾಡ್ತಾರೆ, ಬೇರೆ ಊರಲ್ಲಿ ಜನ ಏನ್ ಮಾತಾಡ್ತಾರೆ, ಅಲ್ಲಿನ ಮುಖಂಡರು ಏನ್ ಮಾತಾಡ್ತಾರೆ ಅಂತ ನೋಡ್ತಾ ಹೋಗೋಣ. ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಡುವಂತಹ ಉಕ್ಕುಂದ ಗ್ರಾಮಕ್ಕೆ ನಾನು ಎಂಟ್ರಿ ಕೊಟ್ಟೆ. ಅದೇ ಉಕ್ಕುಂದ ಗ್ರಾಮದಲ್ಲಿ ನನ್ನ ಕಣ್ಣಿಗೆ ರೈತಾಪಿ ವರ್ಗ ಕಾಣ್ತು. ಸೊ ಅದರಲ್ಲಿ ಒಬ್ರು ರೈತರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸೊ ಈಗ ಎಲೆಕ್ಷನ್ ಹತ್ರ ಬಂತು, ಯಾರಾದರೂ ಬಂದಿದ್ರಾ ನಿಮ್ಮ ಹತ್ರ ಕಷ್ಟ ಸುಖ ಕೇಳಿದ್ರ? ಅಟ್ಲೀಸ್ಟ್ ಇವಾಗಾದ್ರೂ ಯಾರು ಬಂದಿಲ್ಲ ಮೇಡಮ್. ಇದು ಪಕ್ಷ ಇದ್ದಾಗ ಬರ್ತಿದ್ರಿ ಮೇಡಮ್, ನಮ್ಮ ಬ್ಯಾಡಗಿ MLA ಇದ್ದಾಗ ಬರ್ತಿದ್ರು. ಈಗ ಅಂತ ಯಾರು ಬರ್ತಾರಲ್ಲ ಮೇಡಮ್. ಇವಾಗ ಅವ್ರನ್ನ ಚೇಂಜ್ ಮಾಡಿ ಬಿಜೆಪಿಯಿಂದ ಬೊಮ್ಮಾಯಿ ಅವ್ರಿಗೆ ಟಿಕೆಟ್ ಕೊಟ್ಟಾರ, ಕಾಂಗ್ರೆಸ್ಸಿಂದ ಆನಂದ್ ಅವ್ರಿಗೆ ಟಿಕೆಟ್ ಕೊಟ್ಟಾರ. ನಿಮ್ಗೆ ಯಾರು ಸೂಕ್ತ ಅನಿಸ್ತೈತಿ? ಬೊಮ್ಮಾಯಿ ಅವರು ಇಲ್ಲಿ ಈ ಹಿಂದೆ ಇದ್ದವ್ರು ಕೆಲಸ ಮಾಡಿದಾರ? ನಮ್ಮ ಅಪೇಕ್ಷೆ ಮೇರೆಗೆ ನನ್ನ ವೈಯಕ್ತಿಕ ನಾ ಹೇಳೋದಂದ್ರೆ ಕಾಂಗ್ರೆಸ್ ನಮಗೆ ಬೇಕಂತ ನಾವು ಹೇಳಿ. ಯಾಕ್ರಿ? ಈಗ ಅವರು ಎಲ್ಲದ ಒಂದು ಸ್ವಲ್ಪ ಯೋಜನೆಗಳು ತಂದು ಕೊಟ್ಟಾರ, ಅದ್ರ ಸಲುವಾಗಿ ನಾವು ಕಾಂಗ್ರೆಸ್ ಬೇಕಂತ ನಾವು ಕೇಳ್ತಾ ಇದ್ದೀವಿ. ನಾನೀಗ ಹಾವೇರಿ ಲೋಕಸಭಾ ಕ್ಷೇತ್ರದ ರಾಣೆಬೆನ್ನೂರಿನಲ್ಲಿದ್ದೀನಿ. ನ್ಯೂಸ್ ಫಸ್ಟ್ ನ ಸರ್ವೆ ಹೇಗಿದೆ ಅಂತಂದ್ರೆ, ಒಂದೊಂದು ವಿಧಾನಸಭಾ ಕ್ಷೇತ್ರದ ಕಟ್ಟಕಡೆಯ ಗ್ರಾಮದವರೆಗೂ ಕೂಡ ನಾವು ಬಂದು ಸರ್ವೆ ಮಾಡ್ತಿದೀವಿ, ಕವರ್ ಮಾಡ್ತಾ ಇದೀವಿ. ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದ ಕಟ್ಟಕಡೆಯ ಗ್ರಾಮ ಈ ಬೆಳಕೇರಿ. ಈ ಪೊಲಿಟಿಷಿಯನ್ಸ್ ಎಲ್ಲ ಬರಂಗಿಲ್ಲ, ಅದು ಗೊತ್ತೇ ಇಲ್ಲ ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಅಥವಾ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ತೈತಿ ಅಂತಂದು. ನೀವು ಬಂದಿರಿ ಅಂತಂದು ನಿಮ್ಗೆ ಏನ್ ಅನ್ಸುತ್ತೆ? ಈಗ ನೀವು ಬಂದ್ರ ಚಲೋ ಆಗೈತ್ರಿ. ಎಲ್ಲ ನೋಡ್ಕೊಂಡು ಹೋಗಿದಿರಿ, ಎಲ್ಲ ಅವ್ರಿಗೆ ತೋರಿಸ್ತೀರಿ, ಅವ್ರಿಗೆ ಗೊತ್ತಾಗತ್ರಿ. ನೀವು ಬಂದಿದ್ದೀರಿ, ಒಳ್ಳೇದ್ರಿ. ಅಲ್ಲ ಬರ್ತಾರೆ, ಇಲೆಕ್ಷನ್ ಟೈಮ್ನಾಗ ಬರ್ತಾರ್ರಿ, ನಮಗೆ ಓಟ್ ಹಾಕಂತಾರ್ರಿ. ಮುಂದೆ ಯಾವ ಕಾರ್ಯಕರ್ತಾಗ ಅವ್ರು ಕಾರ್ಯ ಕಳಿಸಿರ್ ಬರ್ತಾರ್ರಿ. ಈ ಬರಗಾಲ ಬಿದ್ದೈತಿ, ನೀರು ಎಲ್ಲಿಲ್ಲ ಎಲ್ಲಿಲ್ಲ ನೋಡಕ್ ಬರೋದಲ್ರಿ. ಈ ಟೈಮ್ನಾಗ ನೋಡಕ್ ಬರೋದಲ್ಲ. ನ್ಯೂಸ್ ಫಸ್ಟ್ ಬಂದಿದೆ, ಏನ್ ಅನ್ಸುತ್ತೆ ನಿಮ್ಗೆ? ಯಾವ್ದ್ರಿ ನೀವ್ರಿ? ಒಳ್ಳೇದ್ರಿ ಇದು, ಒಳ್ಳೆ ಕೆಲಸ ರೀ. ಬಂದ್ರ ಚಲೋ ಆಗೈತ್ರಿ ಮೇಡಮ್. ಬಂದ್ರದ ಚಲೋ ರೀ. ನೀರಿಂದ ಅಗ್ದಿ ತೊಂದ್ರೆ ರೀ. ಒಬ್ರು ಈಗ ಹಳ್ಳಿ ಮೇಲೆ ಅಡ್ಡಾಡ್ತಾರೆ, ಏನಾಗೈತೆ ವ್ಯವಸ್ಥೆ ಹಳ್ಳಿ ಮೇಲೆ ಏನಿಲ್ಲ ಅಂತಂದು ಒಬ್ರು ಅಡ್ಡಾಡಂಗಲ್ರಿ. ತಮ್ಮ ಜಗಕ್ಕೆ ತಾವು ಕುತ್ಕೊಂಡ್ಬಿಟ್ರಿ, ಅವ್ರು ಸಾಯಲಿ ಬದುಕಲಿ. ಮತ್ತು ಊರಾಗ ಏನು ಸಮಸ್ಯೆ ಇಲ್ಲ, ಎಲ್ಲ ಚಲೋ ಐತಿ? ಹ್ಞೂ ರೀ. ಏನು ಚಲೋ ರೀ, ಮಳೆನಲ್ಲ ಏನಿಲ್ಲ ರೀ, ಹಿಂಗೆ ಕುಂದ್ರದ್ರಿ. ಸರಿ, ಇವಾಗ ಎಲೆಕ್ಷನ್ಗೆ ಯಾರಿಗೆ ಓಟ್ ಹಾಕೋಣ ಅನ್ಕೊಂಡಿರಿ? ಬಿಜೆಪಿ ರೀ. ಫಿಕ್ಸ್ ಆಗ್ಬಿಟ್ಟಿರಿ ಊರ್ನವ್ರು ಬಿಜೆಪಿ ಅವ್ರ ಅಂತ? ಅದು ಈಗ ಅಂತವ್ರಿ, ನಾಳೆ ಹೆಂಗೆ ಕಚ್ರ ಪಾಪ ನಾವು ಅಂದಂಗೆ ಎಲ್ಲರೂ ಇರ್ಬೇಕಲ್ರಿ. ಯಾರು ಅನುಕೂಲ ಮಾಡಿಕೊಟ್ಟಾರ್ರಿ, ಕಾಂಗ್ರೆಸ್ನವರ ಬಿಜೆಪಿ ಅವರ? ಬಿಜೆಪಿ ಏನ್ ಅನುಕೂಲ ಆಗೈತ್ರಿ? ಎಲ್ಲ ಅನುಕೂಲ ಮಾಡ್ಯಾರ್ರಿ. ಶಿವಕುಮಾರ್ ಉದಾಸಿ ಅಂತಿದ್ರೆ ಪರಿಚಯ ಐತ್ರಿ? ಅವ್ರ ಪರಿಚಯ ಅಲ್ರಿ.
ಇನ್ನು ನೋಡಿಲ್ಲ ನಿಮ್ಮ ಊರಿಗೆ ಬಂದಿಲ್ಲ? ಬಂದಿಲ್ಲ. ಬಂದಿದ್ರೆ ಯಾರ ಲೀಡರ್ಸ್ ಓಟ್ ಹಾಕ್ರಿ ನಮ್ಗ ಅಂತಂದು? ಇನ್ನು ಯಾರು ಬಂದಿಲ್ಲ ರೀ. ಇವತ್ತು ಕೊನೆ ತಾರೀಕು ಹಿಂದಿನ ಹೇಳಿದ್ರಿ ವಾರ್ತಾದಾಗ, ನಾಳಿಂದ ಬರ್ಬೋದು ರೀ. ಈಗ ಜನರು ಏನು ತಿಳ್ಕೊಂಡಾರಿ, ಬರಗಾಲ ಬಿದ್ದತಿ, ಸಾಲ ಮನ್ನಾ ಮಾಡ್ಬೇಕಂತ ಇದ್ದದ್ದು ಸಾಲ ಮಾಡಿ ಬೀಜ ಗೊಬ್ಬರ ಹಾಕಿದ್ದು ಅದು ಬಂದಲ್ಲ. ಈ ಬಿ ಜೆ ಪಿಯವರು ಸಾಲ ಮನ್ನಾ ಮಾಡಿ ಬಿ ಜೆ ಪಿನ ಬರ್ತಂತೆ ಇಡೀ ಜಗತ್ತ ಹೇಳ್ತೈತಿ. ಈಗ ಈ ಕಾಂಗ್ರೆಸ್ನವ್ರು ಬಸ್ ಎಲ್ಲ ಫ್ರೀ ಮಾಡ್ಯಾರಲ್ಲ, ಏನಾರ ತೊಂದರೆ ಆತಿ? ತೊಂದರೆ ಆಗೈತಿ ರೀ. ಮತ್ತು ಗಂಡು ಮಕ್ಳಿಗೆ ತೊಂದರೆ ರೀ. ಯಾಕ್ರಿ? ಈ ಚೀಟು ಸಿಗಂಗಿಲ್ಲ. ಮೊನ್ನೆ ಇದಕ್ಕೆ ಹೋಗಿದ್ದಾನೆ ಶಿಕಾರಿಪುರಕ್ಕೆ, 5:30 3 ಗಂಟೆ ಇತ್ತು, 5:30 ಮಟನ ಬಸ್ ಸಿಕ್ಕಲ್ರಿ. ಒಂದು ಕೈಲಿ ಬ್ಯಾಗ್ ಹಿಡ್ಕೊಂಡೇ, ಒಂದು ಕೈಲಿ ಕಾಲ ಹಿಡ್ಕೊಂಡು, ಒಂದು ಕಾಲ ಮೇಲೆ ನಿಂತ್ಕೊಂಡು ಹೋಗಿರಿ ಶಿಕಾರಿಪುರ ಮಠ. ಮತ್ತು ಗಂಡು ಮಕ್ಳು ಕಷ್ಟ ಅಲ್ರಿ ಮೇಡಮ್. ಆದ್ರೆ ನಿಮ್ಮ ಹೆಣ್ಮಕ್ಳು ಓಡಾಡ್ತಾರಲ್ರಿ, ಖುಷಿ. ಅಲ್ಲಿ ಓಡಾಳ್ರಿ, ಗಂಡ ಹೆಂಡತಿ ಆರಾಮಿದ್ರೆ ಮುಂದೆ ಬಳೆ ಸಾಕ್ತದೆ. ನಾವು ಏನು ಹೇಳೋದಲ್ರಿ, ಬಿ ಜೆ ಪಿಗೆ ಹಾಕೋದು ಓಟ. ಅಲ್ರಿ ಯಾಕೆ ಇಷ್ಟು ಹಚ್ಕೊಳತ್ತೀರಿ ಅಂತ? ಬಿ ಜೆ ಪಿಗೆ ಹಾಕ್ತವ್ರಿ ನಾವು ಓಟ. ಹೌದು, ಮೋದಿನ ಬರ್ಬೇಕ್ರಿ ಮೇಲೆ. ಕೇಂದ್ರದೊಳಗೆ ಬಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಇನ್ನೂ ಜಾಸ್ತಿ ಕೆಲಸ ಮಾಡ್ತೀವಿ ಅಂತಾರ. ನಮಗೆ ಸಿದ್ದರಾಮಯ್ಯ ಬಂದ ಮೇಲೆ 6 ತಿಂಗಳಾಯ್ತು, ಪಗಾರನ ಬಂದಲ್ಲ. ಯಡಿಯೂರಪ್ಪ ಇದ್ದಾಗ ನಾವು ಮಾಡಿಸಿದ್ರೆ 30 ವರ್ಷ ಆಯ್ತು. ಈಗ 6 ತಿಂಗಳು ಪಗಾರ ಬಂದಲ್ಲ ಅಂದ್ರೆ ಹೆಂಗ್ರಿ? ಸೊ ಈ ಗ್ರಾಮದಲ್ಲಿರುವಂಥ ಗ್ರಾಮಸ್ಥರು ಹೇಳ್ತಾ ಇರೋದು ಒಂದೇ, ಕಾಂಗ್ರೆಸ್ ಗ್ಯಾರಂಟಿಗಳು ಬಂದ ನಂತರ, ಸ್ಪೆಷಲಿ ಈ ಫ್ರೀ ಬಸ್ ಮಾಡಿದ ನಂತರ ನಮಗೆ ಸಾಕಷ್ಟು ಸಮಸ್ಯೆ ಆಗಿದೆ ಅಂತ ಹೇಳ್ತಿದ್ದಾರೆ. ಲೋಕಸಭಾ ಕ್ಷೇತ್ರದಲ್ಲಿ ನಾನಿದ್ದೀನಿ. ಸೊ ಹಾವೇರಿಯ ಮುನ್ಸಿಪಲ್ ಗ್ರೌಂಡ್ ನಲ್ಲಿ ನಾನಿದ್ದೀನಿ. ಮುನ್ಸಿಪಲ್ ಗ್ರೌಂಡ್ ಅಂದ ತಕ್ಷಣ ಇದು ಹಾವೇರಿಯ ಸೆಂಟರ್ ಆಫ್ ಅಟ್ರಾಕ್ಷನ್. ಅದೇ ರೀತಿಯಾಗಿ ಹಾವೇರಿಯಲ್ಲಿ ಚುನಾವಣಾ ಕಣ ಹೇಗ್ ರಂಗೇರಿದೆ, ಇಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಟಗ್ ಆಫ್ ವಾರ್ ಇದೆ. ಕಾಂಗ್ರೆಸ್ನಿಂದ ಆನಂದ್ ಅವರಿದ್ದಾರೆ, ಬಿಜೆಪಿಯಿಂದ ಮಾಜಿ ಸಿಎಂ ಬೊಮ್ಮಾಯಿ ಅವರಿದ್ದಾರೆ. ಸೊ ಹಾಗಾಗಿ ಏನೆಲ್ಲ ಪ್ರಿಪರೇಷನ್ಗಳನ್ನ ಮಾಡ್ಕೊಂಡಿದ್ದಾರೆ ಅದನ್ನ ಮಾತನಾಡೋದಕ್ಕೆ ಇಲ್ಲಿ ಕಾರ್ಯಕರ್ತರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಒಬ್ಬೊಬ್ಬರಾಗಿ ಮಾತಾಡ್ತಾ ಹೋಗೋಣ. ಈ ಬಾರಿ ಬಿಜೆಪಿಯ ಚುನಾವಣಾ ಅಜೆಂಡಾ ಏನಿದೆ, ಕಾಂಗ್ರೆಸ್ನವರ ಚುನಾವಣಾ ಅಜೆಂಡಾ ಏನಿದೆ ಅಂತ ಮೊದಲಿಗೆ ನಾನು ಬಿಜೆಪಿ ನಾಯಕರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಮೋದಿ ಅವರು ಮಾಡಿದ ಅಭಿವೃದ್ಧಿ ಕೆಲಸಗಳಿಂದನೇ ಮೋದಿ ಅವರ ಪರವಾಗಿ ನಾವು ಮತ ಕೇಳ್ತಾ ಇದ್ದೀವಿ. ಆಯ್ತು, ಮೋದಿ 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 ಅಂತ ಕೇಳ್ಕೊಂಡ ಮತ ಕೇಳಾಗ್ತೀರಿ, ಲೋಕಲ್ ಕ್ಯಾಂಡಿಡೇಟ್ ಬಗ್ಗೆ ಯಾಕೆ ಹೇಳಲ್ಲ ಅಂತಾರ ಅವರು. ಕ್ಯಾಂಡಿಡೇಟ್ ನಮ್ದು ಲೋಕಲ್ ಅಲ್ರಿ ಮೇಡಮ್. ಸಿಎಂ ಅವರು ಬೇಕಾದಷ್ಟು ಕೆಲಸ ಮಾಡಿದ್ದಾರೆ. ಜನರಿಗೆ ನಮ್ಮ ಮೇಲೆ ವಿಶ್ವಾಸ ಇದೆ. ವಿಧಾನಸಭೆಯಲ್ಲಿ ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೇವೆ, ಅದೇ ಮಾತನ್ನು ಪಾರ್ಲಿಮೆಂಟಲ್ಲಿ ಕೂಡ ಉಳಿಸ್ತೇವೆ ಅಂತಕ್ಕಂಥ ವಿಶ್ವಾಸ ಜನರಿಗೆ ನಮ್ಮ ಮೇಲಿದೆ. ನಾವು 100ಕ್ಕೆ ಗೆಲ್ತೇವೆ. ಇದೇ ಬಸವರಾಜ ಬೊಮ್ಮಾಯಿರು ಈ ರಾಜ್ಯದ ಮುಖ್ಯಮಂತ್ರಿ ಇದ್ರು. ಹಾವೇರಿ ಜಿಲ್ಲೆಗೆ ಬಸವರಾಜ ಬೊಮ್ಮಾಯಿರ ಕೊಡುಗೆ ಶೂನ್ಯ. ಅವ್ರು ನಮ್ಮ ಧೀಮಂತ ನಾಯಕರು, ಅವ್ರ ನೇತೃತ್ವದೊಳಗೆ ನಾವು ಚುನಾವಣೆ ಮಾಡ್ತೇವೆ. ಅದ್ರ ಕೂಡ ಮೋದಿ ಅವರ ಅಭಿವೃದ್ಧಿ. ಇವತ್ತು ನರೇಂದ್ರ ಮೋದಿ ಅವರು ಇಡೀ ಭಾರತ ದೇಶದಲ್ಲಿ 214 ಯೋಜನೆಗಳನ್ನು ತೊಗೊಂಬಂದಿದ್ದಾರೆ. ಅವ್ರ ಸರ್ಕಾರ 65 ವರ್ಷ ಆಳಿದ್ರೆ ಎಷ್ಟೆಷ್ಟು ಯೋಜನೆಗಳು ತೊಗೊಂಬಂದಿದ್ದಾರೆ ಕೇಳ್ರಿ. ಅವ್ರ ನಮ್ಮ ಹಾವೇರಿ ಜಿಲ್ಲಾಕ ಯಾವ ಯೋಜನೆ ತಂದಾರ ಕೇಳ್ರಿ. ಯೋಜನೆ ಒಂದೇ, ಬಸವರಾಜ ಬೊಮ್ಮಾಯಿ ಏನು ತಂದಿಲ್ಲ. ಬಸವರಾಜ ಬೊಮ್ಮಾಯಿ ಅವರು ಈ ಜಿಲ್ಲೆಗೆ ತಂದಿರುವಂತ ಒಂದೇ ಒಂದು ಯೋಜನೆ ಹೇಳಿ ಅಂತ ಕಾಂಗ್ರೆಸ್ ನಾಯಕರು ಬಿಜೆಪಿ ಅವರಿಗೆ ಸವಾಲ್ ಹಾಕ್ತಿದ್ದಾರೆ. ಏನ್ ಹೇಳ್ತೀರಿ? ಅದನ್ನ ಮೆಡಿಕಲ್ ಕಾಲೇಜ್ ಸ್ಯಾಂಕ್ಷನ್ ಮಾಡಿದ್ದು ಭಾರತೀಯ ಜನತಾ ಪಕ್ಷ, ಅದನ್ನ ಟ್ರಾನ್ಸ್ಫರ್ ಗದಗಿಗೆ ಕೊಟ್ರೆ ಇದ ಸಿದ್ದರಾಮಯ್ಯನವರು. ಮತ್ತೆ ನಾವು ಆಡಳಿತಕ್ಕೆ ಬಂದಾಗ ಮೆಡಿಕಲ್ ಕಾಲೇಜ್ ತಗೊಂಡ್ಬಂದ್ವಿ, ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ದು ಭಾರತೀಯ ಜನತಾ ಪಕ್ಷ, ಇಲ್ಲಿ SP ಆಫೀಸ್ ಕಟ್ಟಿದ್ದು ಭಾರತೀಯ ಜನತಾ ಪಕ್ಷ. ಇನ್ನು ಎಷ್ಟು ಬೇಕ್ರಿ? 400 ರೂಪಾಯಿ ಸಿಲಿಂಡರ್ ಇತ್ತು ವಿತೌಟ್ GST ಇಲ್ಲ. 60 ಯಂತ್ರ 50. ಬಟ್ GST ತರ್ತೀವಂತ ಹೇಳಿದ ಕಾಂಗ್ರೆಸ್ನವರಲ್ವಾ? ಪೆಟ್ರೋಲ್ 50 ರೂಪಾಯಿ ಇತ್ತು, ಇವಾಗ 100 ರೂಪಾಯಿ ಪೆಟ್ರೋಲ್. ಹಾನಗಲ್ನಲ್ಲಿ ಇದೇ ಕೇಸ್ ಆಯ್ತು. ಒಬ್ರು ನಾಯಕರು ಕಾಂಗ್ರೆಸ್ನವ್ರು ಅಡ್ಡಾಡ್ಲಿಲ್ಲ, ಅತ್ಯಾಚಾರ ಆಯ್ತು, ಒಬ್ರು ಬರಲಿಲ್ಲ. ಬಿಜೆಪಿ ಅವರು ಎಲ್ಲರೂ ಹೋರಾಟ ಮಾಡಿ ಅದ್ರ ಬಗ್ಗೆ ಹೋರಾಟ ಮಾಡಿದ್ವಿ ನಾವು. ಬಂದ ಕೇಸ್ ಅಲ್ಲ, ಇದು ಹೆಂಗಾಗ್ತಿದೆ ಅಂತಂದ್ರೆ ಪ್ರಶ್ನೆಗಳಿಗೆ ಪ್ರಶ್ನೆ. ಸರ್ಕಾರದ ಮೇಲೆ ಬರ್ತದೆ ಅಂತ ಹೇಳ್ಬಿಟ್ಟು ರಾತ್ರಿನೇ ಕೇಸನ್ನ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಿದ್ರು. ಇವ್ರಿಗೆ ನೈತಿಕತೆ ಇದೆಯಾ? ಸಿದ್ದರಾಮಯ್ಯನವ್ರಿಗೆ ನೈತಿಕತೆ ಇದೆಯಾ? ಅಲ್ಪಸಂಖ್ಯಾತರು ಓಟ್ ತಗೊಂತಾರೆ. ಅಲ್ಪಸಂಖ್ಯಾತರಿಗೆ ಏನಾದ್ರೂ ಕಷ್ಟ ಆದ ಅಂತ ಹೇಳಿದ್ರೆ ಅಂದ್ರೆ ಯಾರು ಬರೋದಿಲ್ಲ. ಸಿದ್ದರಾಮಯ್ಯನವ್ರಿಗೆ ನೈತಿಕತೆ ಇದೆಯಾ? ಜಮೀರ್ ಅಹಮದ್ ಸಾಹೇಬರು ಬರಬೇಕಾಗಿತ್ತು, ಅಲ್ಪಸಂಖ್ಯಾತರ ಮಿನಿಸ್ಟರ್ ಅವರು, ನಮ್ಮ ಸಮಾಜದ ದೊಡ್ಡ ಮುಖಂಡರವರು. ಅವ್ರು ಅಲ್ಪಸಂಖ್ಯಾತರ ಮಹಿಳೆಗೆ ದೌರ್ಜನ್ಯ ಆಗಿದೆ ಅಂತ ಬಂದು ಕೇಳಬೇಕಿತ್ತು, ಅವ್ರು ಬರಲಿಲ್ಲ. ಅವರು ಜೀವಂತ ರಾಜಕಾರಣಿಯನ್ನ ಕೇಂದ್ರಕ್ಕೆ ಕಳಿಸಿದೀವಿ. ಅದೇ ಮತ್ತೆ ಶ್ರೀರಾಮಸಮಣವರಕ್ಕೆ ಮತ್ತೆ ಯುವ ನಾಯಕರನ್ನ ನಾವು ತೆಗೆದುಕೊಂಡು ಬರ್ತೇವೆ. ಇದು ಬೊಮ್ಮಾಯಿಯವ್ರನ್ನ ಕೇಂದ್ರ ಕಳಿಸ್ಲಿಕ್ಕೆ, ಹೊಸ ನಾಯಕತ್ವವನ್ನು ಹುಟ್ಟಾಕ್ಲಿಕ್ಕೆ ಇರ್ತಕ್ಕಂಥ ಒಂದನೇ ಅಂಶ. ಹೆಚ್ಚು ಮೀಸಲಾತಿ ಇಟ್ಟವ್ರು ಬಸವರಾಜ ಬೊಮ್ಮಾಯಿ ಅವರು ಕಾರ್ಮಿಕ ಇಲಾಖೆ ಮಕ್ಕಳಿಗೆ ಫಂಡ್ ಕೊಡೋದು ಕಮ್ಮಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಯೋಜನೆಯನ್ನು ತಗೊಂಡ್ಬಂದವ್ರು ಬಸವರಾಜ ಕೇಂದ್ರ ಸರ್ಕಾರದ ಯೋಜನೆ ಕಮ್ಮಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ 10 ತಿಂಗಳ ಕಾಂಗ್ರೆಸ್ ಸರ್ಕಾರ ಬಂದ್ರೆ 0 ಐತಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ. ಗ್ಯಾರಂಟಿ ಯೋಜನೆಗಳಿಗೆ SC/ST ಅನುದಾನ ಬಳಸಿದ್ರೆ ನಾಚಿಕೆ ಆಗ್ಬೇಕು ಅವ್ರಿಗೆ.
ಹೇಗಿರುತ್ತೆ ಅಂತ ಅಂದ್ರೆ ಎಂಡ್ ಟು ಎಂಡ್ ಗ್ರಾಮಕ್ಕೆ ಹೋಗ್ತೀವಿ, ನಾವು ಎಲ್ಲಾ ವರ್ಗದ ಜನರನ್ನ ಮಾತಾಡ್ಸ್ತೀವಿ ಅಂತ ಹೇಳಿ. ಸೊ ನಾನೀಗ ತೋಟದ ಯಲ್ಲಾಪುರ ಗ್ರಾಮದಲ್ಲಿದ್ದೀನಿ. ಗಂಗಾಧರ್ ಅವರೇ, ಏನ್ ಅನ್ಸುತ್ತೆ ಈ ಸಲ ಎಲೆಕ್ಷನ್ ಹೆಂಗೈತಿ? ಈ ಸಲ ಎಲೆಕ್ಷನ್ ಮೋಸ್ಟ್ಲಿ ನಮಗನಸ ಮಟ್ಟಿಗೆ ಬಿಜೆಪಿ ಬರ್ಬೇಕಂತ ಆಶೆ ರೀ ನಮ್ದು. ಯಾಕೆ ಬಿಜೆಪಿ? ಯಾಕೆ ಅಂದ್ರೆ ಬಿಜೆಪಿಯಿಂದ ಅಂದ್ರೆ ಮುಂದೆ ಫಸ್ಟ್ ಟೈಮ್ ಬಿಜೆಪಿ ಬಂದಾಗ ಮೇಡಮ್ ನಮ್ಮೆಲ್ಲ ಕೆಲಸ ಕಾರ್ಯ ಮಾಡಿ ಕೊಟ್ರು ಅವ್ರೆ. ಈ ಸಲಂಕ್ರಿ ಯಾವ ಬಂದಿಲ್ಲ. ಯಾಕೆ ಬಿಜೆಪಿ ಅವರೇ ಬರ್ಬೇಕು? ನಮಗೆ ಉತ್ತಮ ಕೆಲಸ ಮಾಡಿದ್ರಿ, ಮಾಡ್ತಾರ್ರಿ ಅವ್ರು ಅಂತ. ಕಾಂಗ್ರೆಸ್ನವ್ರು ಏನು ಮಾಡಿಲ್ವಾ? ಬೆಳೆಮ ಪಳೆಮ ಏನು ಹಾಕಿಲ್ರಿ, ಕಟ್ಸಂದ್ರ ಹಾಕಿಲ್ಲ, ಒಟ್ಟ ಏನು ಹಾಕಿಲ್ಲ ನಮಗೆ. ಹಾಕಿಲ್ರಿ, ಕಟ್ಸಂದ್ರ ಇಲ್ಲ. ಸರಿ, ಇವಾಗ ಇರೋ MP ಕೆಲಸ ಮಾಡಿದಾರ ಇಲ್ಲಿ? ಮಾಡಿದ್ದಾರೆ ಕೆಲಸ. ಮತ್ತೆ ಹೆಂಗೈತ್ರಿ ಚುನಾವಣಾ ಕಾವು? ಚುನಾವಣೆ ಬೇಕಾದ್ರೆ ನಮಗೆ ಬಿಜೆಪಿನ ಬರ್ಬೇಕು ರೀ, ಮತ್ತು ನಮ್ಮ ನರೇಂದ್ರ ಮೋದಿ ಸಾಹೇಬ್ರ ಬರ್ಬೇಕು. ರಾಹುಲ್ ಗಾಂಧಿ ಅವ್ರು ಬ್ಯಾಡೇನು? ಬೇಡ್ರಿ, ನಮ್ಮ ಕಾಂಗ್ರೆಸ್ ಸರ್ಕಾರ ಬೇಡ್ರಿ ಮೇಡಮ್ ಅವ್ರ, ಬೇಡ್ರಿ. ನಾನಿವಾಗ ಲಕ್ಷ್ಮೇಶ್ವರದ ಪಾದಗಟ್ಟಿಯಲ್ಲಿದ್ದೀನಿ. ಲೋಕಸಭಾ ಎಲೆಕ್ಷನ್ ಹತ್ರ ಬಂತು, ಗೊತ್ತಲ್ಲ? ಜೋಶಲ್ಲಿದ್ದೀವಿ, ಮಾಡ್ತಾ ಇದ್ದೀವಿ. ಜೋಶಲ್ಲಿದ್ದೀರಿ. ಯಾರು ನಿಮ್ಮ ಅಭ್ಯರ್ಥಿ? ನರೇಂದ್ರ ಮೋದಿ ಅವರು ನಮ್ಮ ಅಭ್ಯರ್ಥಿ. ಅಲ್ಲ, ನೀವು ಮೋದಿ 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 ಅಂತ ಅಂತಿದ್ದೀರಾ. ಲೋಕಲ್ ಅಭ್ಯರ್ಥಿಗಳಿಗೆ ಅಷ್ಟು ಇಂಪಾರ್ಟೆನ್ಸ್ ಇಲ್ವಾ? ಪ್ರಧಾನಿ ಮೋದಿ ಅಷ್ಟೇ ಸಾಕಾ ನಿಮಗೆ? ಲೋಕಲ್ ಅಭ್ಯರ್ಥಿ ಇಂಪಾರ್ಟೆನ್ಸ್ ಇಲ್ಲ ಅಂತಲ್ಲ ಮೇಡಮ್, ಇಂಪಾರ್ಟೆನ್ಸ್ ಇದೆ. ಬಟ್ ನಮಗೆಲ್ಲ ಉದ್ದೇಶ ಏನಿದೆ ಅಂದರೆ ನಾವು ಇನ್ನೊಂದು ಸರ್ತಿ ನಮ್ಮ ರಾಷ್ಟ್ರಕ್ಕೆ ಪ್ರಧಾನಿಯನ್ನು ನರೇಂದ್ರ ಮೋದಿ ಅವ್ರನ್ನೇ ಮಾಡ್ಬೇಕಂತ. ಸೊ ಇವಾಗಿರೋ ಸಂಸದರ ಕೆಲಸ ಮಾಡಿದ್ರಾ? ಮೇಡಮ್ ಈಗ ಇಲ್ಲಿವರೆಗೆ ಹೇಳ್ತೀವಿ, ಈಗ ಹಿಂದಿದ್ದಂಥ ಶಿವಕುಮಾರ್ ಉದಾಸಿ ಅವರು MP ಇದ್ರು, 15 ವರ್ಷ ಅವ್ರು MP ಆದರು. ಈ ಭಾಗದಾಗ ಅವ್ರು ಮಕ್ಕ ಸತಿ ತೋರಿಸಿಲ್ಲ ವರ್ಷ. ಈ ಗದಗ ಪಾಳಬೇದ ರೋಡ್ ಹದಗೆಟ್ಟೈತಿ. ಸಂಬಂಧಪಟ್ಟ ಸಚಿವರು ಇಲ್ಲೇ ಅದು PWB CC ಪಾಟರು, ಅವರು ಈ ಕಡೆ ಬರಲಿಲ್ಲ. 999 ಕೋಟಿ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅದು. ಗದಗ ಟು ಹೊನ್ನಳ್ಳಿ ರೋಡು ಅವೆಲ್ಲ ರೋಡ್ ಆಗಿದ್ದವು. ಆನಂತರ ಗದಗ ಟು ಕೊಪ್ಪಳ ಮಠ 2,500 ಕೋಟಿ ರೋಡ್ ರಸ್ತೆ ರಗಲಿ ಅಗಲೀಕರಣ NH4 ಟೈಪ್ ರೋಡ್ ಸರಿ ಇಲ್ಲ ಅಂತಿದ್ರು ಅವರೆಲ್ಲ. ಸರಿ ಇಲ್ರಿ ಮೇಡಮ್, 15 ವರ್ಷದ ಉದಾಸಿರು ಯಾವ್ದು ಮಾಡಿಲ್ಲ. ಪಾದಾಬರಿ ಲಕ್ಷ್ಮೇಶ್ವರ ಗದಗ ರೋಡ್ ಮಾಡಿಲ್ಲ. 999 ಕೋಟಿ. ನೀವು ಏನಾರ ಸಿರಟ್ಟಿ ಭಾಗದಾಗ ಹೋದ್ರ ಆ ರೋಡ್ನಾಗ ನಿಂತ್ಕೊಂಡ ನೀವು ಹಿಂಗೆ ತೊಗೊಳಕತ್ತಿರ್ಲಿ, ಈಗ ಹಿಂಗೆ ತೋರಿ. ನಾನೇನು ನಮ್ಮ ಪಾರ್ಟಿ ನನ್ನ ಅಪ್ಪಂದಲ್ಲ, ನಾವು ಎಲ್ಲ ಕಟ್ಟಿ ಬೆಳೆಸಿವಿ. ಇವ್ರು ಕೇಳ್ರಿ, ಇವ್ರು ಕಾಂಗ್ರೆಸ್ ಇರ್ಬೋದು, ನಾ BJP ಇರ್ಬೋದು. ಊರನ್ನು ಒಳ ರೋಡ್ ಏನದವಲ್ಲ ಅವು ಆಗ್ಯಾವಂತ ನಾನು ಹೇಳಕತ್ತಿಲ್ಲ. ಮೇಡಮ್ ಅವ್ರ ಮೋದಿಯವ್ರನ್ನ ನೋಡಿ ಹಾಕ್ತೀವಿ ಅಂತಂದ್ರೆ ಅಣ್ಣಾರು. ಯಾಕಂತಂದ್ರೆ ಮೋದಿಯವರು ಡೆಲ್ಲಿ ಒಳಗೆ ಕುಂತರು ಆಯುಷ್ಮಾನ್ ಭಾರತ ಇವೆಲ್ಲ ಬಡವ್ರಿಗೆ ಅತ್ಯಂತ ಉಜ್ವಲ ಯೋಜನಾ. ಅವರು ಡೆಲ್ಲಿ ಒಳಗೆ ಕುಂತರು ನೇರವಾಗಿ ಇವ್ರಿಗೆ ಮತದಾರರಿಗೆ ಮುಟ್ತೈತಿ. ಈಗ ಮತ್ತೆ MP ಎಲೆಕ್ಷನ್ ಬಂತು, ಸಿದ್ದರಾಮಯ್ಯ ಹಾಕ್ತೀವಿ. ಅವ್ರಲಿಂದ ಕೊಡ್ತೀವಿ, ನೀವು ಅಂದ್ರೆ ಅವ್ರಿಗೆ ಕೊಡ್ತೀವಿ, ಹಾಕ್ತೀವಿ ಓಟ್. ಹಾಕ್ತೀವಿ ತೋರಿ. ಯಾರಿಗೆ ಹಾಕ್ತೀರಿ? ನಿಮಗೆ ಯಾರಿಗೆ ಹಾಕ್ತೀರಿ? ಇರ್ತೀವಿ ತೋರಿ, ನಾವು ಇಲ್ಲೇ ಬರ್ತೀವಿ. ಇಲ್ಲೇ ಬರ್ತೀರಿ? ಯಾರಿಗೆ ಓಟ್ ಹಾಕ್ತೀರಿ? ನಿಮಗೆ ಹಾಕ್ತೀವಿ. ನನ್ಗೆ ಹಾಕ್ತೀರಿ? ಯಾರು ಬೆಸ್ಟ್ ಅಂತೀರಿ ನೀವು? ಮೋದಿ ಬೆಸ್ಟ್, ರಾಹುಲ್ ಗಾಂಧಿ ಬೆಸ್ಟ್? ನಮಗೆ ಮೋದಿದ ಅನುಕೂಲ. ಯಾರು ಗೆಲ್ತಾರ ಅನ್ಸ್ತೈತಿ ನಿಮ್ಗೆ? ಹೇಳಕ್ ಬರೋದಿಲ್ಲ, ಹೋಗಿ ಮೋದಿದ ವರ್ಚಸ್ ಭಾಳ ಐತ್ರಿ. ಮತ್ತೆ ಯಾರಿಗೆ ಓಟ್ ಹಾಕೋಣ ಅನ್ಕೊಂಡಿರಿ? ಕಾಂಗ್ರೆಸ್ಗ BJPಗ? ಮೇಡಮ್, ನಾವು ಧಾರವಾಡದಲ್ಲಿ ಈಗ 4ನೇ ಸರ ನಮ್ಮ ಪ್ರಹ್ಲಾದ್ ಜೋಶಿ ಅವರು, ಇನ್ನು ಅವ್ರು ಪ್ರಹ್ಲಾದ್ ಜೋಶಿ ಅವ್ರೆ ನಾವು ಓಟ್ ಹಾಕ್ತೀವಿ. ಲೋಕಸಭಾ ಕ್ಷೇತ್ರದ ಸರ್ವಂದ ಗ್ರಾಮದಲ್ಲಿದ್ದೀನಿ. ಮಠ ಮಧ್ಯಾಹ್ನ. ಸೊ ಈ ಮಧ್ಯಾಹ್ನದ ಹೊತ್ತು ಒಂದು ದೇವಸ್ಥಾನಕ್ಕೆ ನಾನು ಬಂದಿದ್ದೀನಿ. ಸೊ ಅದೇ ದೇವಸ್ಥಾನದಲ್ಲಿ ಮಲ್ಕೊಂಡಿದ್ರು. ನಾನು ಬಂದ ತಕ್ಷಣ ಬುಧ ಅಂತ ಎದ್ಬಿಟ್ಟಿದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಕೇಳೋಣ. ಸೊ ನಿಮ್ಗೆ ಯಾರು ಬೆಸ್ಟ್ ಅನ್ನಿಸ್ತೈತಿ? ಮೋದಿ ಗ್ಯಾರಂಟಿ ಬೆಸ್ಟ್ ಅನ್ನಿಸ್ತೈತಾ ನಿಮ್ಗೆ, ಅಥವಾ ಸಿದ್ದರಾಮಯ್ಯ ಗ್ಯಾರಂಟಿ ಬೆಸ್ಟ್ ಅನ್ನಿಸ್ತೈತಾ? ಸಿದ್ದರಾಮಯ್ಯ ಗ್ಯಾರಂಟಿ ಕೊಟ್ಟ ನಾನು. ಮೋದಿ ಇದ್ದಾಗ ದಿಕ್ಕು ಯಾರು ಅಂತ ಬೈಯರ ಪಾಪ. ಅವ್ರು ಹೆಂಗದ್ರು ಜನ ಹೆಂಗದ್ರಿ, ಒಳ್ಳೆಯರು ಅಂತಾರೆ, ಕೆಟ್ಟರು ಅಂತಾರೆ. ಅದಕ್ಕೇನು ಸಂಬಂಧ ನೋಡ್ರಿ. ಒಂದು ಊರಾಗ ಅವರು ಒಬ್ಬರು ಚೋಲನು ಅಂತಾರೆ, ಒಬ್ರು ಕೆಟ್ಟರು ಅಂತಾರೆ. ಇರೋದು ಅದು ಮೋದಿನ ಅವನು ಮಾಡಿರೋದು. ಇನ್ನೂ 2,000 ರೂಪಾಯಿ ರೊಕ್ಕ ಕೊಟ್ಟಾನವ ವಾಸ್ತಿಕಂದ್ರೆ. ಇವನೇನು ಕೊಟ್ಟಾನ? ಇವನು ಹೆಣ್ಮಕ್ಳಿಗೆ ಒಟ್ಟಿಂದ ಹಾಕಿ ಅವ್ನು ತಿರ್ಕೆಂದು ಅವ್ರಿಗೆ ಹೆಣ್ಮಕ್ಳು ತಗೊಂತಾವೆ ಪಟ್ಟ ಕೈಗೆ. ಇನ್ನೊಂದು, ಈ ರಾಹುಲ್ ಗಾಂಧಿ ಹಂಗ ಮಾತಾಡ್ತಾ ಹೇಳ್ತಾ ಇದ್ರು ತಾತ, ಈ ಕಾಂಗ್ರೆಸ್ನವ್ರು ಏನಾದರೂ ಅಧಿಕಾರಕ್ಕೆ ಬಂದ್ರೆ ಕೇಂದ್ರದೊಳಗೆ ಹೆಣ್ಮಕ್ಳಿಗೆ ವರ್ಷಕ್ಕೆ 1 ಲಕ್ಷ ಕೊಡ್ತೀವಿ ಬಡ ಹೆಣ್ಮಕ್ಳಿಗೆ ಅಂತ. 1 ಲಕ್ಷ ಕೊಡ್ತಾರೆ. ಅವ್ರು ಎಷ್ಟಾರ ಕೊಟ್ಕಲ್ರಿ, ಅದು ಆದ್ರೆ ನಾವು BJPಗೆ ಹಾಕಾರ ನಾವು ಓಟ. ಭಾಳ ಹೀಟ್ ಐತೆ ಅನಿಸ್ತೈತಿ ನಿಮ್ಮ ಊರಾಗ ಚುನಾವಣೆ, ಕಾಂಗ್ರೆಸ್ ವರ್ಸಸ್ BJP ಅಲ್ಲ? ಈಗಿನ್ನು ಕಾಂಗ್ರೆಸ್ ಇಂದ ಐತ್ರಿ, BJP ದಿನ ಇಲ್ಲಿ BJP ಹೋಗೈತಿ. ಮುಂದೆ ಯಾವ ಬರ್ತದೆ ಹೆಂಗೆ ಹೇಳಕ್ಕಾಕತ್ರಿ? ಅದು ಹೇಳಕ್ಕೆ ನಿಮ್ಮ ಅನುಭವದ ಪ್ರಕಾರ
ನಮ್ಮ ಅನುಭವ ಪ್ರಕಾರ ಎಲ್ಲ ನಮಗೆ ಬಿ ಜೆ ಪಿನ ಅಷ್ಟ ರೀ, ಕಾಂಗ್ರೆಸ್ನ ಅಷ್ಟ ರೀ. ಎಲ್ಲ ಆ ಪಾರ್ಟಿ ಬಂದಾಗ ಅವ್ರು ಕೊಡ್ತಾರೆ ರೀ, ಈ ಪಾರ್ಟಿ ಬಂದಾಗ ಇವ್ರು ಕೊಡ್ತಾರೆ ಊಟ ಕೊಟ್ಟು ತಣ್ಣಗೆ ಮಾಡಿ ಹೋಗಿಬಿಡ್ತಾರೆ ಅತ್ಲ. ಅಲ್ಲೊಬ್ರು ತಾತ ಭಯ ಹತ್ತಿದ್ರು, ಈ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟು ಹೆಣ್ಮಕ್ಳೆಲ್ಲ ಬೇರೆ ಬೇರೆ ಕಡೆ ಹೊಂಟಾರ, ಹೆಣ್ಮಕ್ಳಿಗೆ ಅಷ್ಟೇ ಕೊಟ್ಟಾರ, ನಮ್ಗೇನು ಕೊಟ್ಟಿಲ್ಲ ಅಂತ. ಇಲ್ಲಿ ಮತ್ತೆ ಹೆಣ್ಮಕ್ಳಿಗೆ ಕೊಟ್ಟಾರ, ಗಂಡು ಮಕ್ಳಿಗೆ ಏನೋ ಅಷ್ಟೊಂದು ಕೊಟ್ಟಲ್ಲ. ಓಟ್ ಹಾಕ ಮುಂದೆ ಅಷ್ಟ ಕೊಟ್ಟದ್ರು ಅವ್ರು. ಅದು ನಿಮ್ಗೆ ಬೇಜಾರೈತೆ? ಅದು ಬೇಜಾರೈತಲ್ವಾ? ಅದು ಬೇಜಾರಾಗಿಲ್ರಿ, ಎಲ್ಲರೂ ಕೊಟ್ಟಾರಲ್ರಿ ಊಟ. ಓಕೆ, ಇದು ರಾಣೆಬೆನ್ನೂರಿನ ಸರವಂದ ಗ್ರಾಮಸ್ಥರ ಮಾತು. ಸೊ ಈ ಒಂದು ಈ ಗ್ರಾಮಸ್ಥರ ಮಾತು ಕೇಳಿಸ್ಕೊಂಡ್ರೆ ನಿಮ್ಗೆ ಅನಿಸುತ್ತೆ ಇಲ್ಲಿ ಕಾಂಗ್ರೆಸ್ ವರ್ಸಸ್ BJP ಎಷ್ಟು ಟಫ್ ಫೈಟ್ ನಡೀತಾ ಇದೆ ಅಂತ. ಗ್ರಾಮದೊಳಗೆ ಈ ಪರಿಸ್ಥಿತಿ ಆದರೆ ಇನ್ನು ಸಿಟಿ ಸೆಂಟರಲ್ಲಿ ಹೇಗಿರಬೇಡ, ಬನ್ನಿ ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಹಾವೇರಿ ಗದಗ ಲೋಕಸಭಾ ಕ್ಷೇತ್ರವನ್ನ ನಾನು ಕವರ್ ಮಾಡ್ತಾ ಇದ್ದೀನಿ. ನಾನು ಈಗ ಗದಗ ಟೌನ್ ಎಂಟರ್ ಆಗಿದ್ದೀನಿ. ಸೊ ಇಲ್ಲಿ ಭೀಷ್ಮಕೆರೆ, ಆ ಭೀಷ್ಮಕೆರೆಯ ತಟದಲ್ಲಿ ಬಸವೇಶ್ವರರ ಬೃಹತ್ ಪ್ರತಿಮೆಯನ್ನ ಗಮನಿಸ್ತಾ ಇದ್ದೀರಾ. ಸೊ ಈ ಭಾಗದ ಮತದಾರರ ನಾಡಿ ಮಿಡಿತ ಏನ್ ಹೇಳುತ್ತೆ? ಉತ್ತರ ಕರ್ನಾಟಕದ ಒಂದು ಸ್ಪೆಷಾಲಿಟಿ ಏನು ಅಂತಂದ್ರೆ, ಸಂಜೆ ಆಗ್ತಿದ್ದಂಗೆ ಜನ ಇಲ್ಲಿ ಗಿರ್ಮಿಟ್ಟು ಇಡ್ಲಿ ವಡ ತಿನ್ನಕ್ಕೆ ಬರಲೇಬೇಕು. ಅದೇ ರೀತಿಯಾಗಿ ಒಂದು ಗಿರ್ಮಿಟ್ ಇಡ್ಲಿ ವಡ ಸೆಂಟರಿಗೆ ನಾನು ಬಂದಿದ್ದೀನಿ. ಇಲ್ಲಿ ಒಂದಿಷ್ಟು ಮಹಿಳಾ ವೋಟರ್ ಸಿಕ್ಕಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮ್ಮ ಹೆಸರು ಪೂಜಾ. ಪೂಜಾ ಯಾವ ಊರವ್ರಿ? ಹುಬ್ಳಿ. ಓಕೆ, ಹೆಂಗೈತೆ ಹುಬ್ಳಿ ಒಳಗೆ ಚುನಾವಣೆ ಹೀಟ್? ಸ್ಟ್ರಾಂಗ್ ಆಗಿದೆ ರೀ. ಹುಬ್ಳ್ಯಾಗ ಯಾರು ಗೆಲ್ತಾರ ಅನ್ಸ್ತೈತ್ರಿ ನಿಮ್ಗೆ? ಮೇ ಬಿ ಪ್ರಹ್ಲಾದ್ ಜೋಶಿ. ಯಾಕ್ರಿ? BJP ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಹುಬ್ಳಿನಲ್ಲಿ. ದೇಶದಲ್ಲಿ ಈ ಸಲ ಕಾಂಗ್ರೆಸ್ಗೆ ಏನಾದರೂ ಚಾನ್ಸ್ ಸಿಗುತ್ತೆ ಅಂತ ಅನ್ಸುತ್ತಾ, ಅಥವಾ BJPನೇ ಬರುತ್ತಾ? ಕಾಂಪಿಟೇಷನ್ ಇದೆ, ಬಟ್ BJPನೇ ಬರಬೇಕು. ಬರುತ್ತೆ. ನಾವು BJPನೇ ಅಷ್ಟೇ. ಹೆಂಗೈತ್ರಿ ನಿಮ್ಮ ಮುಂಡ್ರಗೆ ಒಳಗೆ ನಿಮ್ಮ ಕೇಂದ್ರ ಸಂಸದರನ್ನ ನೋಡಿರೇನ್ರಿ ನೀವು? ಹಾಂ ನೋಡಿದ್ದೀವಿ ರೀ. ಹ್ಞೂ ರೀ. ಕೆಲಸ ಆಗ್ಯಾವು? ಹಾಂ ಆಗ್ಯಾವ್ರಿ, ತಕ್ಕ ಮಟ್ಟಿಗೆ ಆಗ್ಯಾವ. ಹ್ಞೂ ರೀ. ಸೊ ಇವಾಗ ಏನು ಅನಿಸ್ತೈತಿ, ಕಾಂಗ್ರೆಸ್ನವ್ರು ಬರ್ತಾರಾ BJP ಅವ್ರು ಬರ್ತಾರಾ? ಈಗ BJP ಬರ್ಬೋದು ರೀ, BJP. ನಾವು ಹಾಕೋದೇನಪ್ಪ BJP, ಆದ್ರೆ ಮೋದಿ ನಮ್ಮನ್ನ ಎಲ್ಲ ಒಂದೊಂದು ಟೈಮ್ದಾಗ ಉಳ್ಕೊಂಡನಪ್ಪ ಅಂತಂದ್ರೆ ಅವಂಗ ಹಾಕಿ ಎಲ್ಲರೂ ತರಲಿ ಸಲ ಚುನಾವಣೆ ಇಷ್ಟ. ಅಲ್ಬೇ ಸಿದ್ದರಾಮಯ್ಯ ನೋಡಾಕತ್ತಾರ ಈ ಪ್ರೋಗ್ರಾಮ್, ನಿಂಗೆ 2,000 ಬಂದಿಲ್ಲೇನೆ? ನಾವು ರೊಕ್ಕ ತೊಗೊಂಡಿಲ್ಲ, ಏನಿಲ್ಲ. ರೇಷನ್ ಕಾರ್ಡ್ ಇದ್ದಿದ್ದು ಮಾಡ್ತೇವೆ ಅಂದ್ರೆ ರೇಷನ್ ಕಾರ್ಡ್ ಇದ್ದಿದ್ದಿಲ್ಲ, ಬಿಟ್ಬಿಟ್ಟೇನೆ. ಅಕ್ಕಿ ತೊಗೋದಿಲ್ಲ, ಏನಿಲ್ವ ಇವ. ಗದಗ್ನ ತೋಂಟದಾರ್ಯ ಮಠಕ್ಕೆ ನಾವು ಬಂದಿದ್ವಿ. ಇಲ್ಲಿ ಸುಮಾರು ಜನ ಭಕ್ತಾದಿಗಳು ಬಂದಿದ್ರು. ಮಹಿಳಾ ವೋಟರ್ಸ್ ಮಾತಾಡೋದ್ ಸಂಖ್ಯೆ ತುಂಬಾ ಕಡಿಮೆ ಈ ಕ್ಷೇತ್ರದಲ್ಲಿ ಅನ್ಸುತ್ತೆ, ಅಲ್ಲ ಮೇಡಮ್? ಸೊ ಮಹಿಳಾ ಮತದಾರರು ಸಿಕ್ಕಿದ್ದಾರೆ, ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಸೊ ಯಾರಿಗೆ ಓಟ್ ಹಾಕೋಣ ಅನ್ಕೊಂಡಿರಿ? ನೋಡೋಣ, ಅದೆಲ್ಲ ಕ್ಷೇತ್ರ ಇದ್ದಲ್ಲಿ ನಾವು ಸ್ಮೈಲಲ್ಲೇ ಗೊತ್ತಾಗುತ್ತೆ, ದಟ್ ಇಸ್ ಸಸ್ಪೆನ್ಸ್ ಅಂತ ಅಂದು ಅಲ್ವಾ? ಹೌದು. ಓಕೆ, ಸೊ ಇಲ್ಲಿ ಮೇಡಮ್ ನಮಸ್ಕಾರ. ನಮಸ್ಕಾರ. ಹೆಸರು? ಗಾಯತ್ರಿ ಸಂತೋಷಿ. ಗಾಯತ್ರಿ ಸಂತೋಷ್. ಯಾರಿಗೆ ಓಟ್ ಹಾಕೋಣ ಅನ್ಕೊಂಡಿರಿ ಎಲೆಕ್ಷನ್ ಒಳಗ? ನಾವು BJP ಅವ್ರಿ. ಮೋದಿ ಅಪ್ಪರಿಗೆ ಹಾಕ್ತೀರಿ BJP. ಹೌದ್ರಿ, ಹಾಕ್ತಿರಿ ಅವ್ರಿಂದ, ಅವ್ರಿಗೆ ಹಾಕದ್ರಿ. ರೈತರು ಯಾರು ರಾಷ್ಟ್ರೀಯ ಅವ್ರಿಗೆ ಹಾಕ್ತಿರಿ ನಾವು. ಹ್ಞೂ ರೀ. ಮೋದಿಜಿ ದೇಶದ ಅಭಿವೃದ್ಧಿಗೋಸ್ಕರ ಸತತ 10 ವರ್ಷ ದುಡ್ತಾರೆ. ಇನ್ನು 10 ವರ್ಷ ಸತತವಾಗಿರಲಿ ಅಂತ ನಾವೆಲ್ಲ ಕೋಟ್ಯಾಂತರ ಜನರು ಅವ್ರಿಗೆ ಪ್ರಾರ್ಥನೆ ಮಾಡೋಣ. ಅವ್ರಿಗೆಲ್ಲದ ನಮ್ಮದು ಉದ್ದೇಶ. ಸೊ ನಿಮ್ಮೂರಲ್ಲಿ ಕೇಂದ್ರ ಸರ್ಕಾರದಿಂದ ತಲುಪಬೇಕಾಗಿರೋ ಯೋಜನೆ ಎಲ್ಲ ಬಂದಿದಾವ? ಮೋದಿ ಬಂದಾಗಿಂದ ಲಾಟ್ ಆಫ್ ಇಂಪ್ರೂವ್ಮೆಂಟ್ ಆಗಿದೆ. ಯಾರಿಗೆ ಈ ಸಲ ಓಟು? BJP. ಯಾಕೆ BJP? ಅದೇ ಮೋದಿ ಇರೋದ್ರಿಂದ BJP. ಮೋದಿ ಬಗ್ಗೆ ಹೇಳ್ಬೇಕಂದ್ರೆ A to Z ಕೆಲಸ ಮಾಡಿದ್ದಾರೆ. ಯೂತಿಂದ ಹಿಡ್ಕೊಂಡು ಓಲ್ಡ್ ಏಜ್ವರೆಗೂ ಅವ್ರು ಪ್ಲ್ಯಾನ್ ಮಾಡಿ ಯಾವ್ಯಾವ ಥರ ಯಾವ ವರ್ಗಕ್ಕೆ ಏನೇನು ಕೊಡಬೇಕು, ಏನು ತಾನ ಯಾವ ಥರ ಮಾಡಬೇಕು ಅನ್ನೋದು ಎಲ್ಲ ಸಿಸ್ಟಮೆಟಿಕ್ಕಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಅದೇ ರೀತಿ ನಾನು ಹೇಳ್ತೇನೆ, ಅವ್ರದ್ದು ವರ್ಕಿಂಗು ನೇಚರ್ ನೋಡಿದರೆ 18 hours ಕೆಲಸ ಮಾಡ್ತಾರೆ ದಿನದಲ್ಲಿ. ಓಕೆ, ನಿಮ್ಗೆ ಏನು ಅನ್ಸುತ್ತೆ, ನೀವೇನು ಹೇಳ್ತೀರಾ? ನಾನು ಓಟ್ ಕೂಡ ಮೋದಿಗೆ, ಲೈಕ್ BJP. ಹಾಂ. ನೀವು ಸ್ಟೂಡೆಂಟಾ? ಹಾಂ. ಏನು ಮಾಡ್ತಾ ಇದ್ದೀರಾ? ನಾನು BCom ಫೈನಲ್ ಇಯರ್. ನಿಮ್ಗೇನು ಅನ್ಸುತ್ತೆ ಈ ಪಾಲಿಟಿಕ್ಸ್ ಬಗ್ಗೆ? ಪಾಲಿಟಿಕ್ಸ್ ಲೈಕ್ ನನಗೆ ಇವಾಗ ವೋಟಿಂಗ್ ರೈಟ್ ಬಂದಿದೆ. ಸೊ ನಾನು ಇಷ್ಟು ದಿನ ಇನ್ವಾಲ್ವ್ ಆಗಿರಲಿಲ್ಲ, ಬಟ್ ನಾನು ಮೋದಿ ಬಂದ ಮೇಲಿಂದ ತುಂಬ ಇಂಪ್ರೂವ್ಮೆಂಟ್ ಕಂಡು. ಓಕೆ, ಫಸ್ಟ್ ಟೈಮ್ ವೋಟ್ರಾ? ಹಾಂ. ಪ್ರಹ್ಲಾದ್ ಜೋಶಿ. ಇಡೀ ಫ್ಯಾಮಿಲಿ BJP ಅವ್ರಿಗೆ ಫಿಕ್ಸ್ ಆಗಿಬಿಟ್ಟಿರೇನು? ಹೌದ್ರಿ. ಬದಲಾವಣೆ ಏನು? MLA ಇವ್ರು ಎಲ್ಲ BJPನ ಬಂದಾರ್ರಿ ಲಾಸ್ಟ್ ಟೈಮ್. ಬದಲಾವಣೆ ಏನು ಬೇಡ? ಇಲ್ಲ, ಬೇಡ. ಗದಗ ಜಿಲ್ಲೆಯ ಕಾರ್ಯಕರ್ತರು, BJPಯ ಕಾರ್ಯಕರ್ತರು, ಅದೇ ರೀತಿಯಾಗಿ ಕಾಂಗ್ರೆಸ್ನ ಕಾರ್ಯಕರ್ತರು ಏನ್ ಹೇಳ್ತಾರೆ, ಎಲೆಕ್ಷನ್ಗೆ ಯಾವೆಲ್ಲ ಅಜೆಂಡಾಗಳನ್ನ ಫಿಕ್ಸ್ ಮಾಡಿದ್ದಾರೆ, ಎಲೆಕ್ಷನ್ಗೆ ಹೇಗೆ ಪ್ರಿಪೇರ್ ಆಗಿದ್ದಾರೆ, ಅವರವರ ಅಭ್ಯರ್ಥಿಗಳ ಬಗ್ಗೆ ಅವರಿಗಿರುವಂತಹ ಅನಿಸಿಕೆ ಅಭಿಪ್ರಾಯವನ್ನ ಕೇಳೋಣ.
ನಾನು ಡಾಕ್ಟರ್ ಶೇಖರ್ ಸಜ್ಜನರ್, ಮಾಜಿ ಆಯುಕ್ತರು, ಕರ್ನಾಟಕ ಮಾಹಿತಿ ಆಯೋಗ. ಓಕೆ, ಸೊ ನಿಮ್ಗೇನು ಅನಿಸ್ತೈತಿ, ಯಾಕೆ ಬಿಜೆಪಿಗೆ ಓಟ್ ಹಾಕ್ಬೇಕು ಜನ? ನರೇಂದ್ರ ಮೋದಿಜಿಯವರು ಕಳೆದ 10 ವರ್ಷದಲ್ಲಿ ಇಡೀ ದೇಶದ ಜನರಿಗೆ ಧರ್ಮ ಜಾತಿಯನ್ನು ಹೊರತುಪಡಿಸಿ ಪ್ರತಿಯೊಬ್ಬ ಭಾರತೀಯರಿಗೆ, ಯುವಕರಿಗೆ, ಯುವತಿಯರಿಗೆ, ಮಹಿಳೆಯರಿಗೆ, ಮಕ್ಕಳಿಗೆ, ರೈತರಿಗೆ ಎಲ್ಲರಿಗೂ ಒಟ್ಟು 138 ಯೋಜನೆಗಳನ್ನು ಇಡೀ ದೇಶದಲ್ಲಿ ಜಾರಿಗೆ ತಂದಿದ್ದಾರೆ. 138 ಯೋಜನೆಗಳು ಜನರಿಗೆ ತಲುಪಿದಾವೆ. ನಿಮ್ಮ ಓಟು? ನಮ್ಮ ಓಟು ಬಿಜೆಪಿಗೆ. ನಿಮ್ಮ ಅಭ್ಯರ್ಥಿ ಬಗ್ಗೆ ಏನು ಹೇಳ್ತೀರಿ, ಬೊಮ್ಮಾಯಿ ಸಾಹೇಬ್ರ ಬಗ್ಗೆ? ಬೊಮ್ಮಾಯಿಜಿ ಅವರು 2 ಲಕ್ಷದಿಂದ ಅಂತರದಿಂದ ಗೆದ್ದು ಬರ್ತಾರೆ. 100%. ಓಕೆ, ಸೊ ಕಾಂಗ್ರೆಸ್ನವ್ರನ್ನ ಮಾತಾಡ್ಸೋಣ ಈಗ. ಬೊಮ್ಮಾಯಿ ಸಾಹೇಬ್ರು 2 ಲಕ್ಷ ಮತಗಳ ಅಂತರದಿಂದ ಗೆದ್ದು ಬರ್ತಾರೆ ಅಂತ ಅಂತಿದ್ದಾರೆ, ಏನು ಹೇಳ್ತೀರಿ? 10 ವರ್ಷದ ಮೋದಿ ಆಡಳಿತದಲ್ಲಿ ಈ ದೇಶ ದಿವಾಳಿ ಹೋಗೈತಿ. ಜಾತಿ ಗೋಮು ಗಲಭೆಯಾಗಿ ಹಾಳಾಗಿ ಹೋಗೈತಿ. ಮೋದಿಯವರು ಹೋದ ಚುನಾವಣೆಗೆ ಬಂದ ಸಂದರ್ಭದಲ್ಲಿ ಏನು ಹೇಳಿದರು, ನಾವು ಪ್ರತಿಯೊಬ್ಬರಿಗೂ ಸಹಿತ 15 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಸುಳ್ಳು ಹೇಳಿದರು. ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದರು. ಜನರಿಗೆ ಸುಳ್ಳು ಹೇಳಿ ಮೋಸ ಮಾಡಿ ಜಾತಿ ವ್ಯವಸ್ಥೆಯನ್ನು ಹಾಳು ಮಾಡಿ ಅಧಿಕಾರ ಬಂದಿರ್ತಕ್ಕಂಥ ಮೋದಿ ಸ್ವಿಸ್ ಬ್ಯಾಂಕಿನಲ್ಲಿ ಇಟ್ಟಿದ್ದಾರೆ. ಅದು ಎಷ್ಟು ಇಟ್ಟಿದ್ದಾರೆ ಅಂದರೆ ಅದನ್ನು ತಗೊಂಡು ಬಂದರೆ ಪ್ರತಿಯೊಬ್ಬ ಭಾರತೀಯರಿಗೂ 15 ಲಕ್ಷದಷ್ಟು ಲಾಭ ಆಗ್ತದೆ ಅನ್ನುವಂಥದ್ದನ್ನು ಮೋದಿಜಿಯವರು ಹೇಳಿದರು. ಲಾಭ ಆಗ್ತದೆ ಅಂತ ಹೇಳಿದರು, ತಂದು ನಿಮ್ಮ ಅಕೌಂಟಿಗೆ ಹಾಕ್ತೆ ಅಂತ ಹೇಳಿಲ್ಲ. ಮೋದಿಯವರು ಕಪ್ಪು ಹಣ ತರ್ತೀನಿ ಅಂದ್ರೆ ಆ ಕಪ್ಪು ಹಣ ತಂದಿದ್ದು ಬಿಜೆಪಿ ಪಕ್ಷದ ಅಕೌಂಟಿಗೆ ಹೋಗೈತದ, ಜನರ ಸಾಮಾನ್ಯರಿಗೆ ಮುಟ್ಟಿಲ್ಲ. ಸಲುವಾಗಿ ಹೋರಾಟ ಮಾಡಿದವರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೋದಿಯವರು ಹಸಿ ಸುಳ್ಳಗಾರರು. ಅಧಿಕಾರಕ್ಕೆ ಬರೋ ಪೂರ್ವದಲ್ಲಿ 2014 ಏನು ಹೇಳಿದ್ರು, ನಮ್ಮ ಅಧಿಕಾರಕ್ಕೆ ಬಂದ್ರೆ ನಾವು ಪ್ರತಿ ವರ್ಷ 2 ಕೋಟಿ ಯುವಕರಿಗೆ ಉದ್ಯೋಗನ ಕೊಡ್ತೀವಿ ಅಂತ ಹೇಳಿದ್ರು. 10 ವರ್ಷ ಆಯ್ತು, 20 ಕೋಟಿ ಉದ್ಯೋಗ ಕೊಡ್ಬೇಕಾಯ್ತು, ಒಂದು ಉದ್ಯೋಗ ಕೊಡ್ಲಿಲ್ಲ. ಸ್ಥಳೀಯವಾಗಿ ಅಭ್ಯರ್ಥಿ ಕೊಡ್ಬೇಕಿಲ್ಲ. ಪಾಪ ನಮ್ಮ ಸಜ್ಜನ್ ಡಾಕ್ಟರ್ 30 ವರ್ಷದಿಂದ ದುಡ್ದಾರ, ಅವ್ರ ಟಿಕೆಟ್ ಸಿಗಲಿಲ್ಲ. ಇವತ್ತು ಯಾರೋ ಅವರು ನಿರತ್ಸಾಗ್ಯಾರ. ಗದಗ ಹಾವೇರಿ ಲೋಕಸಭಾ ಕ್ಷೇತ್ರ 8 ಬಾರಿ ಜಯಗಳಿಸಿವಿ. ಇಲ್ಲಿ ಇದು 9ನೇ ಬಾರಿ. ನಮಗೇನು ಅಸಾಧ್ಯ ಅಲ್ಲ, ನಮಗೆ ಅಭ್ಯರ್ಥಿ ಮುಖ್ಯ ಅಲ್ಲ. ಶಿಗ್ಗಾವಿಯವರು ಈ ಕ್ಷೇತ್ರದ ಬರಂಗಿಲ್ಲ, ಆದ್ರೆ ಹಾವೇರಿ ಬರಂಗಿಲ್ಲ ಮೇಡಮ್. ಅದು ಹಾವೇರಿ ಕ್ಷೇತ್ರಕ್ಕೆ ಬರಲ್ಲ, ಹಾವೇರಿ ಲೋಕಸಭೆಗೆ ಬರೋದಿಲ್ಲ ನೋಡ್ರಿ. ಸಬ್ ಕಾ ವಿಕಾಸ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಟಗ್ ಆಫ್ ವಾರ್ ಏರ್ಪಟ್ಟಿದೆ. ಲೆಟ್ಸ್ ಸಿ ರಿಸಲ್ಟ್ ನಂತರ ಏನಾಗುತ್ತೆ ಅಂತ. ಹಾವೇರಿ ಗದಗ ಲೋಕಸಭಾ ಕ್ಷೇತ್ರವನ್ನು ನಾನು ಕವರ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ನಾನು ಇವಾಗ ವೈಂಡ್ ಅಪ್ ಮಾಡುವಂತಹ ಸಮಯ. ಸೊ ಹಾಗಾಗಿ ಗದಗಿನ ಬೆಳದಡಿ ಲಂಬಾಣಿ ತಾಂಡಕ್ಕೆ ನಾನು ಬಂದಿದ್ದೀನಿ. ಸೊ ಇಲ್ಲಿನ ಜನರನ್ನ ಮಾತಾಡ್ಸೋಣ. ನಮಸ್ಕಾರ, ಏನು ನಿಮ್ಮ ಹೆಸರು? ನಮ್ಮ ಹೆಸರು ಪೂರಪ್ಪ. ಪೂರಪ್ಪ ಅವರೇ, ಎಲೆಕ್ಷನ್ ಹತ್ರ ಬಂತು, ಯಾರಾದರೂ ಬಂದಿದ್ರಾ ನಿಮ್ಮ ಕಷ್ಟ ಸುಖ ಕೇಳಕ್ಕೆ? ಯಾರು ಬಂದಿಲ್ಲ ಮೇಡಮ್. ಬರ್ತಾರೆ ಮೇಡಮ್, ಅವರು ಬರ್ತಾರೆ ಹೋಗ್ತಾರೆ, ಎಲ್ಲ ಕೇಳ್ತಾರೆ, ಕೆಲಸನೂ ಆಗುತ್ತೆ ಮತ್ತು ಇಲೆಕ್ಷನು ಆಗುತ್ತೆ, ಆಗ್ತಾ ಇರುತ್ತೆ ಅದು. ಸೊ ಏನು ಅನ್ಸುತ್ತೆ ನಿಮಗೆ, ಯಾರು ಗೆಲ್ಬೋದು ಅನ್ಸುತ್ತೆ? ಕಾಂಗ್ರೆಸ್ ಪಾರ್ಟಿಗೆ ಇರುತ್ತೆ. ಸೊ ಇಲ್ಲಿ ಊರಿನ ಹಿರಿಯರಿದ್ದಾರೆ. ಸೊ ಬಂಜಾರ ಸಮುದಾಯದಲ್ಲಿ ತುಂಬ ರೂಲ್ಸ್ಗಳನ್ನು ಆರ್ಥೋಡಕ್ಸ್ ಆಗಿ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೆ. ಸೊ ಒಂದಿಷ್ಟು ಹಿರಿಯರಿದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸುವಂತಹ ಪ್ರಯತ್ನ ನಾನು ಮಾಡ್ತೀನಿ. ಓಕೆ, ನಿಮ್ಗೆ ಏನು ಅನ್ನಿಸ್ತೈತಿ ಈ ಚುನಾವಣಾ, ಈ ರಾಜಕಾರಣದ ಬಗ್ಗೆ ಏನು ಅನ್ನಿಸ್ತೈತಿ? ನಮಗೆ ನೋಡ್ರಿ, ನಾವು ಯಾವಾಗಲೂ ಈ ಲಮಾಣಿ ಸಮಾಜ ಏನೈತಲ್ಲ, ನಾವು ಯಾವಾಗಲೂ ಕಾಂಗ್ರೆಸ್ ಮಾಡವು. ಯಾಕೆ ಆತ್ರಿ, ಆ ತಾಯಿ ಇಂದ್ರಮ್ಮ ಆಕಿಗಿಂತ ಮುಂದೆ ಜಗ್ ಮಂದಿ ರಾಜಕೀಯ ಮಾಡಿ ಹೋದರು. ಸಂವಿಧಾನ ಯಾರೂ ಬಿಚ್ಚಿ ನೋಡಲಿಲ್ಲ. ಆ ಇಂದ್ರಮ್ಮ ಸಂವಿಧಾನ ಬಿಚ್ಚಿ ಎಲ್ಲರಿಗೆ ಬಡಬಗರಿಗೆ ಆಸ್ತಿ ಮಾಡಿದ್ಲು. ಯಾರು? ಇಂದ್ರಮ್ಮ. ಇಲ್ಲಿರೋ MP ಕೆಲಸ ಮಾಡಿದಾರ ಬಿಜೆಪಿ ಅವರು? ಇಲ್ರಿ, ಒಂದು ದಿವ್ಸನೂ ಮಕ ನೋಡಿಲ್ಲ ಅವ್ರು. ಉದಾಸಿ ಅವ್ರ ಮಕ ನೋಡೇ ಇಲ್ಲ, ಬಂದೇ ಇಲ್ರಿ ಅವ್ರು ಈ ಕ್ಷೇತ್ರಕ್ಕೆ. ಆಮೇಲೆ ಈಗೇನು ಅದಾರಲ್ಲ ಆನಂದ್ ದೇವ್ರ ಗಡ್ಡದ ಮಠ, ಅವ್ರು ಇಲ್ಲಿ ಲೋಕಲ್. ಅವ್ರ ತಂದೆಯವರು 2 ಸಲ MLA. ನಮ್ಗೆ ಏನು ಬರುವಲ್ಲಕ್ಕ ನಾವು ಯಾವಾಗೂ ಕೈಗೆ ಹಾಕಾಕತ್ತೀನಿ, ಇಂದಿರಾ ಗಾಂಧಿಗೆ ಕೊಡುವುದು. ಸೊ ಇವಾಗ ಎಲೆಕ್ಷನ್ ಹತ್ರ ಬಂತು, ಯಾರಿಗೆ ಓಟ್ ಹಾಕೋಣ ಅನ್ಕೊಂಡಿರಿ? ನಾವು ಬೇಡಿಕಾಲ ತಾಯಿಗೆ ಹಾಕಾಕತ್ತೀನಿ, ಅದನ್ನ ಹಾಕೋಂತ ಬರ್ತೀನಿ. ನಮ್ಗೆ ಕಾಂಗ್ರೆಸ್ ಬೇಕು. ನಮ್ಗೆ ನಮ್ ಕಾಂಗ್ರೆಸ್ ಬೇಕು. ನಮ್ಗೆ ಯಾವ್ದು ಗೆಲ್ತೈತೆ ಅನಿಸ್ತೈತೆ ನಿಮ್ಗೆ? ಯಾವ್ದು ಗೆಲ್ಲರಿ, ನಮ್ ಕಾಂಗ್ರೆಸ್ ಹಾಕವ್ರು. ನಾವು ಕಾಂಗ್ರೆಸ್ ಪಕ್ಷ ಈಗ ನಮ್ಮ HK ಪಾಟೀಲ್ರು ಅವರ ನಮ್ಮ ಕೆಲಸ ಮಾಡಿದವರು. ಉಳ್ಕಿದವ್ರಿಗೆ ಯಾರೂ ಮಾಡಿಲ್ಲ, ಮೊದಲು ಮಾಡಿಲ್ಲ, ಈಗ ನಮಗೆ ಕಾಂಗ್ರೆಸ್ನವ್ರು ಬಂದಿದ್ರಿ ಕೇಳಾಕಿ. ಕಾಂಗ್ರೆಸ್ಸಿಗೆ ರೀ. ನಮ್ಗೆ ಅವ್ರು ಮಾಡ್ಯಾರ ರೀ ಕಾಂಗ್ರೆಸ್ನವ್ರ ಕೆಲಸ ನಮ್ಮೆಲ್ಲ
ಫಸ್ಟ್ಲಿಂದ ಬಡವ್ರ ಬದುಕರಿಗೆ ಎಲ್ಲರಿಗೆ ಅನುಕೂಲ ಮಾಡ್ಯಾರ ಮೇಡಮ್. ಸೊ ಏನು ಅನಿಸುತ್ತೆ ನಿಮಗೆ? ಎಲೆಕ್ಷನ್ ಮತ್ತೆ ಬರುತ್ತೆ, ಮತ್ತೆ ಹೋಗುತ್ತೆ, ಮತ್ತೆ ಬರುತ್ತೆ, ಮತ್ತೆ ಹೋಗುತ್ತೆ. ನಿಮ್ಮ ಕಷ್ಟ ಸುಖ ಕೇಳೋರು ಯಾರಾದರೂ ಸೂಕ್ತ ಅಭ್ಯರ್ಥಿನಿ ಅಥವಾ ಸೂಕ್ತ ಸಂಸದರು ನಿಮ್ಗೆ ಸಿಕ್ಕಿದಾರಾ? ಸಿಕ್ಕಿದಾರಲ್ಲ, ಎಚ್ ಕೆ ಪಾಟೀಲ್ ಅವರೇ ನಮಗೆ ಎಲ್ಲ ತುಂಬ ಇದನ್ನು ಅನುಕೂಲ ಮಾಡಿದ್ದಾರೆ. ಅವ್ರು MLA ಹೌದು, ಮಿನಿಸ್ಟರ್ ಹೌದು, ಆದರೆ MP ಬಗ್ಗೆ ಕೇಳ್ತಾ ಇದ್ದೀನಿ ನಾನು. ಚುನಾವಣೆ ಅದರಲ್ಲಿ ಸಿದ್ದರಾಮಯ್ಯ ಇದ್ದಾರಲ್ಲ, ಅವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ ಎಲ್ಲರಿಗೂ. ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಭಾಳ ಅಂದ್ರೆ ಭಾಳ ಯೋಜನೆಗಳು ತೊಗೊಂಡೀವಿ. 10-20 ವರ್ಷದಿಂದ ನಮಗೆ ಭಾಳ ಅನುಕೂಲ ಮಾಡಿಕೊಟ್ಟಾರ. ಲಾಲಿ ಪಾಗಾಡಿ ದೂರಾದು ಪಾಗಡಿ ಬಾಂಧರೋ ಸೇವಾಸಿ ಕಾಯ ಪಾಗಡಿ टेज भांदेरो जगदम्बा केरी चलो जमारा भाई भाई चलो जमारे बापू तीरो लेको लाओ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರವನ್ನ ಕಳೆದ 3 ದಿನಗಳಿಂದ ನಾನು ಸುತ್ತಾಡಿದ್ದೀನಿ. ಈಗ ಗದಗದ ಬೆಳದಡಿ ತಾಂಡದಲ್ಲಿ ನಾನಿದ್ದೀನಿ. ಸೊ 3 ದಿನ ಸುತ್ತಾಡಿರುವಂತಹ ದಣಿವು ಈ ತಾಂಡಕ್ಕೆ ಬಂದ ತಕ್ಷಣ ಹೋಗ್ಬಿಡ್ತು. ಕಾರಣ ಏನು ಅಂತಂದ್ರೆ ಈ ತಾಂಡದಲ್ಲಿ ಇಲ್ಲಿರುವಂತಹ ಜನ ಕೊಟ್ಟಿರುವಂತಹ ಪ್ರೀತಿ ನೀವೇ ನೋಡ್ತಾ ಇದ್ದೀರಾ. ನನ್ಗೆ ಬಂದು ಸಿಂಗಾರ ಮಾಡ್ತಾ ಇದ್ದಾರೆ. ಅಷ್ಟು ಪ್ರೀತಿಯನ್ನ ಕೊಟ್ಟಂತಹ ಈ ತಾಂಡ ಜನರಿಗೆ ನ್ಯೂಸ್ ಫಸ್ಟ್ ಕೂಡ ಧನ್ಯವಾದ ತಿಳಿಸುತ್ತೆ. ಅದೇ ರೀತಿಯಾಗಿ ನಾನು ಕ್ಷೇತ್ರ ಓಡಾಡಿದಂತಹ ಸಂದರ್ಭದಲ್ಲಿ ಅಲ್ದಿರುವಂತಹ ಸಂದರ್ಭದಲ್ಲಿ ನನಗೆ ಕಂಡು ಬಂದಿದ್ದು ಒಂದು ಮೋದಿ ಅಲೆ, ಮತ್ತೊಂದು ಸಿದ್ದರಾಮಯ್ಯನವರ ಅಲೆ. ಇಲ್ಲಿ ಅಭ್ಯರ್ಥಿಗಳ ಬದಲಿಗೆ ಮೋದಿಯವರ ಬಗ್ಗೆ ಜನ ಮಾತನಾಡಿಕೊಳ್ತಿದ್ದಾರೆ, ಸಿದ್ದರಾಮಯ್ಯವರ ಗ್ಯಾರಂಟಿಗಳ ಬಗ್ಗೆ ಜನ ಮಾತನಾಡಿಕೊಳ್ತಿದ್ದಾರೆ. ಶಿವಕುಮಾರ್ ಉದಾಸಿ ಅವರು ಮುಖ ತೋರಿಸದೇ ಇದ್ರೂ ಪರವಾಗಿಲ್ಲ, ಮೋದಿಯವರಿಗೆ ನಾವು ವೋಟ್ ಹಾಕೋದು ದೇಶ ಹಿತಕ್ಕೋಸ್ಕರ ಅನ್ನುವಂತಹ ಮಾತು ಕೂಗು ಕೇಳಿ ಬರ್ತಾ ಇದೆ. ಆದರೆ ಎಲೆಕ್ಷನ್ನ ರಿಸಲ್ಟ್ ಬಂದ ನಂತರವೇ ಗೊತ್ತಾಗುತ್ತೆ ಇಲ್ಲಿ ಮತ್ತೊಮ್ಮೆ ಕಮಲ ಅರಳುತ್ತಾ ಅಥವಾ ಕೈಗೆ ಮತದಾರ ಜೈ ಅಂತಾನ ಅಂತ. ಇದಾಗಿತ್ತು ನಿಮ್ಮ ಕ್ಷೇತ್ರದಲ್ಲಿ ವಿಶೇಷ ಕಾರ್ಯಕ್ರಮ. ನೀವು ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.